चैतन्य देव कृष्ण राधा कृष्ण पादं सहगणललिता श्रीविशाखान्वितांश हे कृष्ण करुणा सिन्धो दीनबन्धो जगत्पते गोपेश गोपिका कान्त राधा कान्त नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। श्रीकृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा कृष्ण कृष्णा हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा माताजी। ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. धन्यवाद माताजी. ಓಕೆ ಡಿವೋಟಿಸ್. ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ದಂಡವತ್ ಮಾತಾಜಿ. ಪ್ರಣಾಮ್ ನಿಶಾಂತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಮಾತಾಜಿ ನಾನು ಹೋಗ್ತಿದೀನಿ, ನನ್ ಮಗನ್ ಹುಷಾರಿಲ್ಲ ಇವಾಗ. ಪ್ಲೀಸ್ ನಾನು ಎಕ್ಸಾಮ್ ಹೋಗ್ತೀನಿ, ಲಾಸ್ಟಿಗೆ ಪ್ರೇ ಮಾಡಿಸಿ ಮಾತಾಜಿ. ಎಸ್ ಮಾತಾಜಿ, ಡೆಫಿನೆಟ್ಲಿ. ಮಗನ ಹೆಸರೇನು? ಅಚ್ಯುತ್ ಮಾತಾಜಿ. ಅವನಿಗೆ ಹುಷಾರಿಲ್ಲ, ಅವನಿಗೆ ಲೂಸ್ ಮೋಷನ್ ವಾಮಿಟ್ ಆಗ್ತಾ ಇದೆ. ಓಕೆ, ಇವಾಗ ಹೋಗ್ತಾ ಇದೀವಿ ಮಾತಾಜಿ. ನಾವೆಲ್ಲರೂ ಅಚ್ಯುತ್ಗೋಸ್ಕರ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಅಚ್ಯುತ್ಗೆ ಒಳ್ಳೆ ಗುಣ ಆಗ್ಲಿ, ಅವನು ಭಕ್ತಿ ಮಾರ್ಗದಲ್ಲಿ ಅವ್ರ ತಾಯಿಗೆ ಸಹಾಯ ಆಗ್ಲಿ ಅಂತ ನಾವು ಕೇಳ್ಕೊಳ್ಳೋಣ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. हरे ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ. ದಂಡವತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕಂಟಿನ್ಯೂಷನ್. ಇದು ಕಂಟಿನ್ಯೂಷನ್ ಅಂದ್ರೆ ಇದು ಇನ್ನೊಂದು ಟಾಪಿಕ್, ಆದ್ರೆ ಅದರ ಹತ್ರನೇ ಹೋದ. ನೆನ್ನೆ ಏನ್ ಟಾಪಿಕ್ ಮಾಡಿದ್ವಿ ನಾವು ನಿನ್ನೆ? ಯಾರು ಹೇಳ್ತೀರಾ? ಕಲಿಪುರುಷ ಎಲ್ಲಿ ಇರ್ತಾರೆ? 4 ಕಾಲುಗಳು ಅಲ್ವಾ? 4 ಕಾಲುಗಳು. ಕರೆಕ್ಟ್. ಸೊ ಇವತ್ತಿನ ವಿಷಯ ಏನು? ಪಾಪದ ಕಾರಣಗಳು ಮತ್ತು ಕಾಮದ ಅವಾಸ ಸ್ಥಳಗಳು. ಸರಿನಾ? ಎಸ್, ಓದಕ್ಕೆ ಶುರು ಮಾಡೋಣ. ಶ್ಲೋಕ 37 ಭಗವದ್ಗೀತೆಯಿಂದ 3ನೇ ಅಧ್ಯಾಯ. ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಅನುವಾದ ಇರುತ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ನಾವು ಓದ್ಲಾರಿ ಮಾತಾಜಿ? ಮಾತಾಜಿ ಓದ್ರಿ. ದೇವೋತ್ತಮ ಪರಮ ಪುರುಷ ಹೇಳಿದನು, ಅರ್ಜುನನು ರಜಗುಣದ ಸಂಪರ್ಕದಿಂದ ಹುಟ್ಟಿದ ಅನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪ ಪೂರಿತ ಭಾವಾರ್ಥ. ಜೀವಿಯು ಐಹಿಕ ಸೃಷ್ಟಿಯ ಸಂಪರ್ಕದ ಬಂದಾಗ ರಜಗುಣದ ಸಹವಾಸದಿಂದ ಕೃಷ್ಣನಾಗಿ ಅವನಲ್ಲಿದ್ದ ನಿತ್ಯ ಪ್ರೇಮವು ಕಾಮವಾಗಿ ಮಾರ್ಪಡುತ್ತದೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಹುಣಸೆ ಹಣ್ಣಿನ ಸಂಪರ್ಕದಿಂದ ಹಾಲು ಮೊಸರು ಆಗುವಂತೆ ಭಗವಂತ. ಸ್ವಲ್ಪ ಕನ್ನಡಕ್ಕಿಲ್ಲ ಮಾತಾಜಿ, ಯಾರು ಹೇಳ್ಬಿಡ್ರಿ ಸ್ವಲ್ಪ. ತೊಂದ್ರೆ ಇಲ್ಲ. ಮತ್ತಾರು ಓದ್ತೀರಾ ಮಾತಾಜಿ? ನಾನು ಓದ್ತೀನಿ ಮಾತಾಜಿ. ಓದ್ರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ಲೇನ್? ಯಾರು ಓದ್ಬೇಕ್ರಿ?
ಯಾರು? ಓದಿಲ್ರಿ ಮಾತಾಜಿ. ವೈಜಯಂತಿ ಮಾತಾಜಿ ಓದ್ತೀರಾ? ಹಾ ಮಾತಾಜಿ. ಮಾತಾಜಿ ಓದಿ. ಜೀವಿಯು ಐಹಿಕ ಸೃಷ್ಟಿಯ ಸಂಪರ್ಕಕ್ಕೆ ಬಂದಾಗ ರಜೋಗುಣದ ಸಹವಾಸದಿಂದ ಕೃಷ್ಣನಿಗಾಗಿ ಅವನಲ್ಲಿದ್ದ ನಿತ್ಯ ಪ್ರೇಮವು ಕಾಮವಾಗಿ ಮಾರ್ಪಡುತ್ತದೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಹುಣಸೆ ಹಣ್ಣಿನ ಸಂಪರ್ಕದಿಂದ ಹಾಲು ಮೊಸರಾಗುವಂತೆ ಭಗವಂತನೆಡೆಗಿನ ಪ್ರೇಮದ ಭಾವವು ಕಾಮವಾಗಿ ಮಾರ್ಪಡುತ್ತದೆ. ಕಾಮಕ್ಕೆ ತೃಪ್ತಿಯು ದೊರೆಯದಿದ್ದಾಗ ಅದು ಕ್ರೋಧವಾಗುತ್ತದೆ. ಕ್ರೋಧವು ಸಮೋಹವಾಗಿ ಪರಿವರ್ತನೆಗೊಳ್ಳುತ್ತದೆ. ಸಮೋಹ ಅರ್ಥಾತ್ ಮಾಯೆಯಿಂದಾಗಿ ಐಹಿಕ ಅಸ್ತಿತ್ವವು ಮುಂದುವರಿಯುತ್ತದೆ. ಆದುದರಿಂದ ಕಾಮವು ಮನುಷ್ಯನ ಅತ್ಯಂತ ದೊಡ್ಡ ಶತ್ರು. ಪರಿಶುದ್ಧ ಜೀವಿಯು ಐಹಿಕ ಜಗತ್ತಿನ ಬಲೆಯಲ್ಲಿಯೇ ಉಳಿದುಕೊಳ್ಳುವಂತೆ ಪ್ರೇರೇಪಿಸುವುದು ಈ ಕಾಮವೇ. ಕೋಪವು ತಮೋಗುಣದ ಅಭಿವ್ಯಕ್ತಿ. ಈ ಗುಣಗಳು ಕ್ರೋಧ ಮತ್ತು ಇದಕ್ಕೆ ಸಂಬಂಧಿಸಿದ ಇತರ ಫಲಗಳಾಗಿ ಕಾಣಿಸಿಕೊಳ್ಳುತ್ತವೆ. ರಜೋಗುಣವು ತಮೋಗುಣವಾಗಿ ಕೀಳು ಮಟ್ಟಕ್ಕೆ ಇಳಿಯದೆ ನಿಯಮಿತ ಬದುಕು ಹಾಗೂ ಕಾರ್ಯಗಳಿಂದಾಗಿ ಸತ್ವಗುಣಕ್ಕೆ ಏರಿದರೆ ಮನುಷ್ಯನು ಅಧಪತನ ಪಥದಿಂದ ಆಧ್ಯಾತ್ಮಿಕ ಆಸಕ್ತಿಯ ಮೂಲಕ ಉದ್ಧಾರವಾಗಬಹುದು. ದೇವೋತ್ತಮ ಮತ್ತೆ ಡಿವೋಟಿಸ್ ಓದೋಣ. ಹರೇ ಕೃಷ್ಣ ಮಾತಾಜಿ. ಉಮಾದೇವಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿರ್ಮಲಾ ಮಾತಾಜಿ ಓದಿ. ಮಾತಾಜಿ ಅಧ್ಯಾಯ ದೇವೋತ್ತಮ ಇದು ಪ್ರಭುಜಿ, ಇದು ಭಕ್ತಿ ವೃಕ್ಷ, ಇದು ಭಕ್ತಿ ವೃಕ್ಷ ಮಟೀರಿಯಲ್ ಇದು ಪ್ರಭುಜಿ. ಸಾರಿ ಹೇಳ್ತೀನಿ ಒಂದ್ ನಿಮಿಷ ಮಾತಾಜಿ, ಒಂದೇ ನಿಮಿಷ. ದೇವೋತ್ತಮ, ಎಸ್. ದೇವೋತ್ತಮ ಪರಮಪುರುಷನು ಸದಾ ಬೆಳೆಯುತ್ತಿರುವ ತನ್ನ ದಿವ್ಯಾನಂದವಾಗಿ ತನ್ನನ್ನು ಅನೇಕವಾಗಿ ವಿಸ್ತರಿಸಿಕೊಂಡನು. ಜೀವಿಗಳು ಈ ದಿವ್ಯಾನಂದ ವಿಭಿನ್ನ ಅಂಶಗಳು. ಅವಕ್ಕೆ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯವಿದೆ. ಆದರೆ ಈ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡಾಗ ಸೇವಾಭಾವವು ಇಂದ್ರಿಯ ಭೋಗದ ಪ್ರವೃತ್ತಿಯಾಗಿ ಪರಿವರ್ತನೆಯಾಗುತ್ತದೆ. ಆಗ ಅವರು ಕಾಮವಶರಾಗುತ್ತಾರೆ. ಬದ್ಧಾತ್ಮಗಳಿಗೆ ತಮ್ಮ ಈ ಕಾಮವೃತ್ತಿಗಳನ್ನು ಪೂರೈಸಿಕೊಳ್ಳಲೆಂದೇ ಭಗವಂತನು ಐಹಿಕ ಜಗತ್ತನ್ನು ಸೃಷ್ಟಿಸಿದ್ದಾನೆ. ದೀರ್ಘಕಾಲದ ಕಾಮಪೂರಿತ ಚಟುವಟಿಕೆಗಳಿಂದ ಜೀವಿಗಳು ದಿಗ್ಭ್ರಮೆಗೊಂಡಾಗ ಅವು ತಮ್ಮ ನಿಜವಾದ ಸ್ವರೂಪವನ್ನು ಕುರಿತು ಅನ್ವೇಷಿಸಲು ಪ್ರಾರಂಭಿಸುತ್ತವೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಮತ್ತೆ ಯಾರು ಡಿವೋಟಿಸ್ ಕೇಳೋಣ? ಯಾರು ಶ್ಲೋಕ ಓದ್ತೀರಾ? ಗೀತಾ ಒಳಗಡೆ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲೆ ಮಾತಾಜಿ ನಾನು. ಉಮಾದೇವಿ ಮಾತಾಜಿ ಓದಿ. ಎಷ್ಟನೇ ಪ್ಯಾರ ಮಾತಾಜಿ? ಇಂದ್ರಿಯಾಣಿ ಮನೋಬುದ್ಧಿ ಶ್ಲೋಕ ಓದೋದು. ಯಾವ್ದು ಮಾತಾಜಿ? ಇದು ಶ್ಲೋಕ 40. ಎಷ್ಟನೇ ಅಧ್ಯಾಯ ಮಾತಾಜಿ? ಇಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಲ್ಲ. 5ನೇ ಅಧ್ಯಾಯ ಮಾತಾಜಿ? ಅಲ್ಲ, ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ನೋಡಿ. 3ನೇ ಅಧ್ಯಾಯ 40ನೇ ಶ್ಲೋಕ. ಮಾತಾಜಿ ಒಂದೇ ನಿಮಿಷ ಮಾತಾಡು. ಶಶಿಕಲಾ ಮಾತಾಜಿ ನೆಕ್ಸ್ಟ್ ಓದಿ. ಇವ್ರ ಆದ್ಮೇಲೆ ಉಮಾದೇವಿ ಮಾತಾಜಿ ಆದ್ಮೇಲೆ. 3ನೇ ಅಧ್ಯಾಯ 44ನೇ ಶ್ಲೋಕ ಮಾತಾಜಿ? ಹೌದು ಮಾತಾಜಿ, 40ನೇ ಶ್ಲೋಕ. ಒಂದೇ ನಿಮಿಷ ಮಾತಾಜಿ, ನಾನು ಹೊರಗೆ. 3ನೇ ಅಧ್ಯಾಯ 40ನೇ ಶ್ಲೋಕ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ಇಂದ್ರಿಯಾಣಿ ಮನೋಬುದ್ಧಿ ರಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ ಓ ಮೋಹ ಎತ್ತೇಷ ಜ್ಞಾನ ಮಾಮೃತ್ಯ ದೇಹಿನಂ. ಅನುವಾದ: ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಆವಾಸ ಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕುಗೆಡಿಸುತ್ತದೆ. ಭಾವಾರ್ಥ: ಬದ್ಧಾತ್ಮನ ದೇಹದಲ್ಲಿ ಶತ್ರು ಆಯಕಟ್ಟಿನ ಸ್ಥಾನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಶತ್ರುವನ್ನು ಸೋಲಿಸಲು ಬಯಸುವವನಿಗೆ ಶತ್ರು ಎಲ್ಲಿದ್ದಾನೆ ಎಂದು ತಿಳಿಯಬೇಕು. ಆದುದರಿಂದ ಕೃಷ್ಣನು ಆ ಸ್ಥಳಗಳ ಸುಳಿವನ್ನು ಕೊಡುತ್ತಿದ್ದಾನೆ. ಇಂದ್ರಿಯಗಳ ಎಲ್ಲ ಚಟುವಟಿಕೆಗಳ ಕೇಂದ್ರ ಮನಸ್ಸು. ಆದುದರಿಂದ ಇಂದ್ರಿಯಗಳ ವಸ್ತುಗಳ ವಿಷಯವನ್ನು ಕೇಳಿದಾಗ ಸಾಮಾನ್ಯವಾಗಿ ಮನಸ್ಸು ಎಲ್ಲ ಇಂದ್ರಿಯ ಭೋಗಗಳ ಯೋಚನೆಗಳ ಆಗರವಾಗುತ್ತದೆ.
ಇದರ ಪರಿಣಾಮವಾಗಿ ಮನಸ್ಸು ಇಂದ್ರಿಯಗಳು ಕಾಮದ ಭಂಡಾರಗಳಾಗುತ್ತವೆ. ಅನಂತರ ಬುದ್ಧಿಯ ವಿಭಾಗವು ಇಂಥ ಪ್ರವೃತ್ತಿಗಳ ರಾಜಧಾನಿಯಾಗುತ್ತದೆ. ಧನ್ಯವಾದ ಬುದ್ಧಿ ಮಾತಾಜಿ. ಆತ್ಮದ ಧನ್ಯವಾದ. ನೆರಮನೆಯ ನಿವಾಸಿ. ಧನ್ಯವಾದ ಮಾತಾಜಿ. ನೆಕ್ಸ್ಟ್ ಯಾರು ಮುಂದುವರಿಸ್ತೀರಾ? ಶಶಿಕಲಾ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ ಮಾತಾ. ಹರೇ ಕೃಷ್ಣ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಾ? ಮಾತಾಜಿ ನಾನು ಅಂತ ಮಾತಾಜಿ. ಕಲ್ಪನಾ ಮಾತಾಜಿ ಓದಿ. ಬುದ್ಧಿಯು ಆತ್ಮದ ನೆರೆಮನೆಯ ನಿವಾಸಿ. ಕಾಮಪೂರಿತ ಬುದ್ಧಿಯು ಆತ್ಮವು ಅಹಂಕಾರವನ್ನು ಪಡೆಯುವಂತೆ ಮತ್ತು ಜಡವಸ್ತುವಿನೊಂದಿಗೆ ಆ ಮೂಲಕ ಮನಸ್ಸು ಮತ್ತು ಇಂದ್ರಿಯಗಳೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುವಂತೆ ಪ್ರಭಾವವನ್ನು ಬೀರುತ್ತದೆ. ಆತ್ಮವು ಹೀಗೆ ಐಹಿಕ ಇಂದ್ರಿಯಗಳ ಭೋಗದ ವ್ಯಸನಕ್ಕೆ ತುತ್ತಾಗುತ್ತದೆ. ಇದೇ ನಿಜವಾದ ಸುಖ ಎಂದು ಭ್ರಮಿಸುತ್ತದೆ. ಆತ್ಮವು ಹೀಗೆ ತಪ್ಪಾಗಿ ಗುರುತಿಸಿಕೊಳ್ಳುವುದನ್ನು ಶ್ರೀಮದ್ ಭಾಗವತದಲ್ಲಿ 10.84.13 ಬಹು ಸೊಗಸಾಗಿ ವರ್ಣಿಸಿದೆ. ಯಸ್ಯಾತ್ಮ ಬುದ್ಧಿ ಕುಣಾಪೆ ತ್ರಿಧಾತುಕೆ ಸ್ವಾದಿಹಿ ಕಲತ್ರಾತಿಷು ಭೌಮ ಇಜ್ಜೈತಿಃ ಯದಿತಾರ್ಥ ಬುದ್ಧಿ ಯತ್ತೀರ್ಥ ಬುದ್ಧಿ ಸಲಿಲೇನ ಕರ್ಹಿಚಿತ್. ಯತ್ತೀರ್ಥ ಬುದ್ಧಿ ಸಲಿಲೇನ ಕರ್ಹಿಚಿತ್ ಜನೇಶ್ವಭಿಘ್ನೇಷು ಸ ಏವ ಗೋಕರಃ. ಯಾವ ಮನುಷ್ಯನು ತ್ರಿಧಾತುಗಳಿಂದ ಆದ ಈ ದೇಹವನ್ನು ತನ್ನ ಆತ್ಮದೊಂದಿಗೆ ಒಂದಾಗಿ ಗುರುತಿಸುವವನೋ, ದೇಹದ ಉತ್ಪಾದನೆಗಳನ್ನು ತನ್ನ ಬಂಧುಗಳೆಂದು ಪರಿಗಣಿಸುವವನೋ, ತಾನು ಹುಟ್ಟಿದ ಭೂಮಿಯು ಪೂಜಾರ್ಹವೆಂದು ಭಾವಿಸುವವನೋ ಮತ್ತು ಆಧ್ಯಾತ್ಮಿಕ ತಿಳುವಳಿಕೆ ಉಳ್ಳವರನ್ನು ಭೇಟಿ ಮಾಡುವುದಕ್ಕಿಂತ ಹೆಚ್ಚಾಗಿ ಸ್ನಾನ ಮಾಡುವುದಕ್ಕಾಗಿ ಕೇವಲ ತೀರ್ಥ ಸ್ನಾನ ಮಾಡುವುದಕ್ಕಾಗಿ ನಾನಿಲ್ಲಿ ಬುಕ್ಕಲ್ಲಿ ಓದ್ತಾ ಇದ್ದೆ ಮತ್ತೆ ಮಾಡುವುದಕ್ಕಾಗಿ ಯಾತ್ರಾ ಸ್ಥಳಕ್ಕೆ ಹೋಗುವವನು ಅವನನ್ನು ಒಂದು ಕತ್ತೆಯಂತೆ ಅಥವಾ ಹಸುವಿನಂತೆ ಪರಿಗಣಿಸಬೇಕು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ವಿಷಯ ಏನು? ಪಾಪದ ಕಾರಣಗಳು. ಹೌದಾ? ಫಸ್ಟ್ ಪಾಪ ಮಾಡೋದಕ್ಕೆ ಕಾರಣ ಏನು? ನೆನೆ ನಾವು ಪಾಪ ಎಲ್ಲೆಲ್ಲಿರುತ್ತೆ ನೋಡಿದ್ವಿ. ಯಾರು ಹೇಳ್ತೀರಾ ಪಾಪ ಯಾವ 4 ಕಾರ್ಯಗಳಲ್ಲಿ ಇರುತ್ತೆ? ಜೂಜು, ಮದ್ಯಪಾನ, ಅನೈತಿಕ ಸಂಬಂಧ. ಕರೆಕ್ಟ್. ಮತ್ತೆ ಜೂಜು, ಪಶುವಧೆ ಅಲ್ವಾ? ಈ 4 ಸ್ಥಾನಗಳಲ್ಲಿ ಕಲಿಪುರುಷ ವಾಸ ಮಾಡ್ತಾನೆ ಅಲ್ವಾ? ಅದಕ್ಕೆ ಅನುಮತಿ ಇದೆ. 4 ಜಾಗದಲ್ಲಿ ಪಾಪ ಪುರುಷನಾದ ಕಲಿ ಇರೋದ್ರಿಂದ ಅಲ್ಲಿ ಪಾಪ ಅನ್ನೋದು ನಡೆಯುತ್ತೆ. ಇಲ್ಲಿ ಪಾಪ ಬಿಟ್ರೆ ಇನ್ನೇನು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಪಾಪ ಕಾರ್ಯಗಳು. ಸೊ ಈ ಪಾಪಕ್ಕೆ ಒಂದು ಕಾರಣ ಇರ್ಬೇಕಲ್ಲ, ಏನೋ ಒಂದು ಉದ್ದೇಶ ಇರ್ಬೇಕಲ್ಲ, ಏನೋ ಒಂದು ಮೋಟಿವೇಶನ್ ಇರ್ಬೇಕು. ಈ ಕೆಲಸ ಈಗ ನಾವು ಸ್ಕೂಲ್ಗೆ ಯಾಕೆ ಹೋಗ್ತೀವಿ ಅಂದ್ರೆ ಏನಂತೀವಿ? ನಾವು ಸ್ಕೂಲ್ಗೆ ಯಾಕೆ ಹೋಗ್ಬೇಕು? ದುಡ್ಡು ನಾವು ದುಡಿಮೆ ಮಾಡ್ಬೇಕು, ಸುಖವಾಗಿರೋದಿಕ್ಕೆ, ಹಣ ಪಡೆಯೋದಿಕ್ಕೆ. ಒಂದು ಕಾರಣ ಇದೆ ಅಲ್ವಾ? ಪಾಪದಕ್ಕೆ ಕಾರಣ ಏನು? ಪಾಪಕ್ಕೆ ಕಾರಣ ಇಲ್ಲ. ಏನಂತಾರೆ ಕೃಷ್ಣ ಅರ್ಜುನನಿಗೆ? ರಜೋಗುಣದ ಸಂಪರ್ಕದಿಂದ. ಎಲ್ಲಿಂದ ಬರ್ತಾ ಇರೋದು? ರಜೋಗುಣ, ತಮಸ್ಸು ಅಲ್ಲ. ನಮ್ಗೆಲ್ರೂ ಗೊತ್ತು 3 ಗುಣಗಳಲ್ಲಿ ತುಂಬಾ ಕೆಳಮಟ್ಟದಲ್ಲಿರೋದು ಯಾವ್ದಪ್ಪ ಅಂದ್ರೆ ತಮೋಗುಣ. ಅದಕ್ಕಿಂತ ಸ್ವಲ್ಪ ಉತ್ತಮ ಅಂದ್ರೆ ರಜೋಗುಣ, ಅದಕ್ಕಿಂತ ಶ್ರೇಷ್ಠ ಅಂದ್ರೆ ಸತ್ವಗುಣ ಅಲ್ವಾ? 3 ಭೌತಿಕ ಗುಣಗಳು. ಕೃಷ್ಣನಂತಿರೋದು ಅಲ್ಲಿಂದ ಬರ್ತಾ ಇರೋದು. ನಾವು ಪಾಪ ಮಾಡೋ ಅಂತ ಪ್ರವೃತ್ತಿ ಇಲ್ಲಿಂದ ಬರ್ತಾ ಇರೋದು ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಅನಂತರ ಕ್ರೋಧವಾಗಿ ಮಾರ್ಪಾಡಾಗುವ ಕಾಮವೇ ಇದಕ್ಕೆ ಕಾರಣವಾಗುತ್ತದೆ. ಅರ್ಥ ಆಗಿದೆಯಾ? ಕ್ರೋಧ ರಜೋಗುಣದಿಂದ ಬರ್ತಾ ಇರೋದು. ಕೋಪ
ಅಲ್ವಾ? ಆಸೆ ಎಲ್ಲಾನು ರಜೋಗುಣದ ಸಂಕೇತ. ಅದಕ್ಕೆ ರಜೋಗುಣದಿಂದ ನಮ್ಗೆ ಏನಾಗತ್ತೆ, ದುಃಖನೂ ಬರುತ್ತೆ. ಕೋಪ ಮಾಡ್ಕೊಂಡಿದ ತಕ್ಷಣ ನಮ್ಗೆ ಸುಖ ಬರುತ್ತಾ? ಏನೋ ಒಂದು ಬೇಜಾರಾಗತ್ತೆ. ಯಾಕಾರ ನಾನು ಆ ಥರ ನಡ್ಕೊಂಡು, ಯಾಕಾರ ಹತ್ರ ನಾನು ಅನ್ನು ಅಲ್ವಾ, ಯಾಕಾರ ಹತ್ರ ಹೊರಟ ಮಾಡಿದ್ನು ಅಲ್ವಾ? ಯಾರು ಖುಷಿ ಪಡೋದಲ್ಲ. ಕ್ರೋಧ ಬಂದಾಗ ಯಾರು ಸುಖ ಅನ್ಸಲ್ಲ, ನೆಮ್ಮದಿ ಅನ್ಸಲ್ಲ, ಬೇಡ ಅನ್ಸತ್ತೆ. ಅದಾಗ್ಬಾರ್ದಾಗಿತ್ತು, ಅವಾಯ್ಡ್ ಮಾಡ್ಬೇಕಿತ್ತು ಅನ್ಸತ್ತೆ ಅಲ್ವಾ? ಸೊ ರಜೋಗುಣದ ಸಂಪರ್ಕದಿಂದ ಹುಟ್ಟಿಯ ನಂತರ ಕ್ರೋಧವಾಗಿ ಮಾರ್ಪಾಡುವ ಕಾಮವೇ ಇದಕ್ಕೆ ಕಾರಣ. ಕಾಮ ಅಲ್ವಾ? ಕಾಮ ರಜೋಗುಣ ಸೇರಿದ್ರೆ ಏನಾಗತ್ತೆ, ಕ್ರೋಧ ಆಗತ್ತೆ. ಕಾಮ ಪ್ಲಸ್ ರಜೋಗುಣ ಇಸ್ ಈಕ್ವಲ್ ಟು ಕ್ರೋಧ. ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು. ಯಾರು ನಮ್ಮ ನಿಜವಾದ ಶತ್ರು ಅಪ್ಪ? ಈ ಕಾಮ. ಕಾಮ ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಕಾಮ ಕ್ರೋಧ ಎರಡು ನಮ್ಮ ವೈರಿಗಳು. ನಮ್ಗೆ ತುಂಬಾ ಕೋಪ ಜಾಸ್ತಿ ರೀ. ಕೆಲವರು ಹೇಳ್ತಾರೆ ತುಂಬಾ ಕೋಪ ನಮ್ಗೆ, ತುಂಬಾ ಒಳ್ಳೇದಲ್ಲ. ಕಾಮ ಜಾಸ್ತಿ ಅಂತ ಯಾರು ಹೇಳ್ಕೊಳಲ್ಲ ಆಕ್ಚುಲಿ. ಬಟ್ ಕ್ರೋಧ ಇರೋರಿಗೆ ಕಾಮ ಜಾಸ್ತಿ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಗೊತ್ತಾಗ್ತಿದ್ಯಾ? ಕ್ರೋಧ ಕಾಮದಿಂದಾನೇ ಬರ್ತಾ ಇರೋದಲ್ಲಿ ಅಲ್ವಾ? ಕಾಮ ಪ್ಲಸ್ ರಜೋಗುಣ ಇಸ್ಕೊಂಡು ಕ್ರೋಧ ಅದಲ್ವಾ? ಹೌದಾ? ಹಾಗಾಗಿ ಕಾಮ ಕ್ರೋಧನ ತುಂಬಾ ಲಿಮಿಟ್ ಅಲ್ಲಿ ಇಟ್ಕೋಬೇಕು, ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಫಸ್ಟ್ ನಮ್ಗೆ ತಿಳಿ ಹೇಳ್ತದಾನೆ ಕೃಷ್ಣ, ನಮ್ಗೆ ಪಾಯಿಂಟ್ ಔಟ್ ಮಾಡಿ ತೋರಿಸ್ತದಾನೆ ಎಲ್ಲಿ ಕಷ್ಟ ಇರೋದು, ಎಲ್ಲಿ ತೊಂದರೆ ಇರೋದು, ಎಲ್ಲಿ ಪ್ರಾಬ್ಲಮ್ ಇರೋದು ಅಲ್ವಾ? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ ವಿದ್ಯೇನಂ ಇಹ ವೈರಿನಂ. ಇದು ದೊಡ್ಡ ಪಾಪಪೂರಿತ ಶತ್ರು ಅಂತಾರೆ ಕೃಷ್ಣ ಅಲ್ವಾ? ಮತ್ತೇನಂತಾನೆ ಭಗವಂತ? ಮತ್ತೇನಂತಾನೆ ಭಗವಂತ? ನೀವು ಓದಿರೋದ್ರಲ್ಲಿ ಏನೇನ್ ತಿಳಿಸ್ತಾ ಇದ್ದಾನೆ? ಯಾರು ಹೇಳ್ತೀರಾ? ಏನಿದೆ ಪ್ರೇಮ ಏನಾಯ್ತು? ಇವಾಗ ಒಬ್ಬ ಮಾತಾಜಿ ಕೇಳ್ತಾ ಇದ್ರಲ್ಲ, ನನ್ನ ಪ್ರೇಮ ಏನು, ಸ್ವಾರ್ಥ ಏನು? ಹೌದಾ? ಅದಕ್ಕೆ ನೋಡಿ ಇಲ್ಲೇ ಉತ್ತರ ಇದೆ. ಏನಂತ ಕೃಷ್ಣ? ಕೃಷ್ಣನಿಗಾಗಿ ಅವನಿಲ್ಲದ ನಿತ್ಯ ಪ್ರೇಮವು ಕಾಮವಾಗಿ ಮಾರ್ಪಾಡಾಗುತ್ತೆ. ಯಾವಾಗ ಜೀವಿಯು ಐಹಿಕ ಸೃಷ್ಟಿಯ ಸಂಪರ್ಕಕ್ಕೆ ಬಂದಾಗ ರಜೋಗುಣದ ಸಹವಾಸದಿಂದ ಏನಾಗತ್ತೆ, ಭಗವಂತನಿಗೆ ಜೊತೆ ಭಗವಂತನ ಮೇಲಿರೋ ನಮ್ಗೆ ನಿಜವಾದ ಪ್ರೇಮ ಏನಾಗತ್ತೆ, ನಿಜವಾಗಿ ಪ್ರತಿಯೊಂದು ಜೀವಿ ಭಗವಂತನ ಅಂಶ. ನ್ಯಾಚುರಲ್ ನಾವು ಭಗವಂತನ ಪ್ರೀತಿಸ್ತೀವಿ. ಹೆಂಗೆ ಮಗು ನ್ಯಾಚುರಲ್ ಆಗಿ ತಾಯಿನ ಪ್ರೀತಿಸತ್ತೆ, ತಂದೆ ತಾಯಿ ಅಂದ್ರೆ ನ್ಯಾಚುರಲ್ ಅದು. ಹಂಗೆ ಜೀವಿ ಕೂಡ ನ್ಯಾಚುರಲ್ ಆಗಿ ಕೃಷ್ಣನ್ ಪ್ರೀತಿಸ್ತಾನೆ. ಆದ್ರೆ ಯಾವಾಗ ಈ ಭೌತಿಕ ಪ್ರಪಂಚಕ್ಕೆ ಬರ್ತಾನೋ, ಈ ದೇಹ ಅನ್ನೋದನ್ನ ಸ್ವೀಕರಿಸ್ತಾನೋ ಅಲ್ವಾ, ಈ ರಜೋಗುಣ ತಮೋಗುಣ ಸಂಪರ್ಕ, ಗುಣಗಳ ಸಂಪರ್ಕಕ್ಕೆ ಬರ್ತಾನೋ, ಅದ್ರಲ್ಲಿ ಮೇಯ್ನ್ ಆಗಿ ರಜೋಗುಣ ಸಹವಾಸ. ರಜೋಗುಣದ ಸಹವಾಸದಿಂದ ಏನಾಗುತ್ತೆ, ಆ ಪ್ರೇಮ ಅನ್ನೋದು ನಿತ್ಯ ಪ್ರೇಮವು ಕಾಮವಾಗಿ ಮಾರ್ಪಾಡಾಗುತ್ತೆ. ಪ್ರೇಮ ಅಂದ್ರೆ ನಿಸ್ವಾರ್ಥ, ಕಾಮ ಅಂದ್ರೆ ಸ್ವಾರ್ಥ. ನನಗೋಸ್ಕರ ನಾನು ಎಂಜಾಯ್ ಮಾಡ್ಬೇಕು, ನಾನು ಹೇಳ್ದಂಗೆ ನಡಿಬೇಕು, ನನ್ನ ಕಂಟ್ರೋಲ್ ಎಲ್ಲ ಇರ್ಬೇಕು ಅಲ್ವಾ? ನಾನೇ ಒಡೆಯ, ನಾನೇ ಮಾಲೀಕ, ನಾನು ಯಾರು ಗುಲಾಮ ಅಲ್ಲ. ನಾನು ಹೇಳ್ತೀನಿ, ಈ ತರ ನುಡಿತೀನಿ, ನಡಿಬೇಕಪ್ಪ ಅಲ್ವಾ? ಇದೆ ನಮ್ಮಲ್ಲಿ ಎಂಜಾಯ್ ಮೆಂಟಾಲಿಟಿ. ನಾವ್ ಎಂಜಾಯ್ ಮಾಡ್ಬೇಕು. ಏನಾಗತ್ತ, ಪ್ರೇಮ ಅನ್ನೋದು ಕಾಮ ಆಗೋಗತ್ತೆ. ಅದಕ್ಕೇನು ಉದಾಹರಣೆ ಕೊಟ್ಟಿದ್ದಾರೆ? ಹಾಲು ಮೊಸರು. ಯಾರು ಹೇಳ್ತಾರೆ ಅದನ್ನ ಬಿಡಿಸ್ಬಿಟ್ಟು? ಯಾರು ಹೇಳ್ತೀರಾ ಹಾಲು ಮೊಸರು ಬಗ್ಗೆ ಯಾಕೆ ಹೇಳ್ತಾ ಇರೋದು? ಹಾಲಿಗೆ ಮೊಸರನ್ನು ಸೇರಿಸಿದಾಗ ಹೆಪ್ಪಾಗುತ್ತದೆ ಮಾತಾಜಿ, ಒಡೆಯುತ್ತದೆ ಮಾತಾಜಿ ಅದು ಹಾಲು. ಹಾಲಾಗಿ ಉಳ್ಕೊಳ್ಳಲ್ಲ ಯಾವಾಗ ಹುಳಿ ಹಿಂಡಿದಾಗ ಅಲ್ವಾ? ಹುಣಸೆ ಹಣ್ಣಿನ ಸಂಪರ್ಕದಿಂದ ಹಾಲು ಮೊಸರಾಗುತ್ತದೆ. ಹೌದಾ? ಹಂಗೆ ಭಗವಂತನಿಗಿನ ಪ್ರೇಮ ಭಾವವು ಕಾಮವಾಗಿ ಮಾರ್ಪಾಡಾಗುತ್ತದೆ.
ನೆಕ್ಸ್ಟ್ ಏನಂತಾರೆ, ಕಾಮಕ್ಕೆ ತೃಪ್ತಿಯು ದೊರೆಯದಿದ್ದಾಗ ಅದು ಕ್ರೋಧವಾಗುತ್ತದೆ. ಬೇಕಾದ್ ಸಿಗ್ದದಾಗ ಏನಾಗತ್ತೆ, ಕೋಪ ಬರುತ್ತೆ. ಹೌದಾ? ಅಲ್ಲಿಗೆ ಬಿಡ್ತೀವ ನಾವು, ಕೋಪ ಬಿಡ್ತೀವ? ಕ್ರೋಧವು ಸಮೂಹವಾಗಿ ಪರಿವರ್ತನೆಗೊಳ್ಳುತ್ತದೆ. ಸಮೂಹ ಅರ್ಥಾತ್ ಮಾಯೆಯಿಂದಾಗಿ ಐಹಿಕ ಅಸ್ತಿತ್ವವು ಮುಂದುವರಿಯುತ್ತದೆ. ನಾನು ಈ ಮಾಯೆ ವ್ಯಕ್ತಿ, ಈ ಮಾಯೆಗೆ ಸಂಬಂಧಿಸಿರುವಂತ ವ್ಯಕ್ತಿ, ಅಂದ್ರೆ ಭ್ರಮೆನ ನಿಜ ಅಂತ ಭಾವಿಸೋದು. ನಾನು ಈ ಶರೀರ, ನನ್ನ ಆಸೆನೇ ನಿಜವಾದ ಆಸೆ, ಇದು ನಾನು ಏನ್ ಕೋರಿಕೆ ಇದೆಯೋ ಅದಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ಬಿಡ್ತೀನಿ ತೀರ್ತೆ ಹೋದ್ರೆ. ಅದೊಂದು ಭೌತಿಕ ತುಚ್ಛ ಆಸೆ ಅದು ಅಲ್ವಾ? ಅದಕ್ಕೆ ನಾವು ಅಷ್ಟು ಬೆಲೆ ಕೊಡೋ ಅವಶ್ಯಕತೆ ಇದೆ, ಅದಕ್ಕೆ ಅಷ್ಟು ಫ್ಯಾನ್ ಹಾಕೋ ಅವಶ್ಯಕತೆ ಇದೆಯಾ? ಅದು ಸಿಗದೆ ಹೋದ್ರೆ ನಾನು ಸೂಸೈಡ್ ಮಾಡ್ಕೊತೀನಿ ಅನ್ನಕ್ಕೆ ಅಲ್ವಾ? ಅಂದ್ರೆ ಕ್ರೋಧ ಎಲ್ಲಿವರೆಗೂ ನನ್ನ ಕರ್ಕೊಂಡು ಹೋಗತ್ತೆ ಅಂದ್ರೆ ನಮ್ಮ ನಿಜವಾದ ಅಸ್ತಿತ್ವನೇ ನಮ್ಮ ಮರಿಯಂಗ್ ಮಾಡ್ಬಿಡತ್ತದು. ಪೂರ್ತಿಯಾಗಿ ನಾವೊಂದು ಭೌತಿಕದಿಂದ ದೇಹಾತ್ಮ ಬುದ್ಧಿಯಿಂದ ಗುರುತಿಸ್ಕೊಳಕ್ ಶುರು ಮಾಡ್ತೀವಿ. ನಾನು ಈ ದೇಹ, ಈ ದೇಹಕ್ಕೆ ಸಂಬಂಧಿಸಿರೋದನ್ನೇ ನಿಜ, ಅದು ಬಿಟ್ಟು ಬಾಕಿದ್ ಯಾವುದು ನಿಜ ಅಲ್ಲ ಅಲ್ವಾ? ಕಾಮವು ಮನುಷ್ಯನ ಅತ್ಯಂತ ದೊಡ್ಡ ಶತ್ರು. ಪರಿಶುದ್ಧ ಜೀವಿಯು ಈ ಐಹಿಕ ಜಗತ್ತಿನ ಬಲೆಯಲ್ಲಿಯೇ ಉಳಿದುಕೊಳ್ಳುವಂತೆ ಪ್ರೇರೇಪಿಸುತ್ತದೆ ಈ ಕಾಮ. ಪ್ರಪಂಚದಲ್ಲಿ ನಾವು ಸಿಗಾಕೊಳ್ಳೋದಕ್ಕೆ ಏನ್ ಬೇಕು? ಜಸ್ಟ್ ಸ್ವಲ್ಪ ಕಾಮ ಇದ್ರೆ ಸಾಕು. ಕಾಮ ನ್ಯಾಚುರಲ್ ಆಗಿ ಬರುತ್ತೆ. ಕಾಮ ಪ್ರತಿಯೊಂದು ಜೀವಿಯಲ್ಲಿ ಬರುವಂತದೆ. ಆ ಕಾಮನ ನಾವು ತಡಿಯಂತ ಶಕ್ತಿ ಇಟ್ಕೋಬೇಕು, ತಡೆದಾಗಂತ ಶಕ್ತಿ ನಾವು ಬೆಳೆಸ್ಕೋಬೇಕು ಅಲ್ವಾ? ಇಲ್ಲದ್ರೆ ಏನಾಗತ್ತೆ, ಆ ಕಾಮ ಕ್ರೋಧ ಆಗತ್ತೆ. ಕೋಪವು ತಮೋಗುಣದ ಅಭಿವ್ಯಕ್ತಿ. ಈ ಗುಣವು ಕ್ರೋಧ ಮತ್ತು ಇದಕ್ಕೆ ಸಂಬಂಧಿಸಿದ ಇತರ ಫಲಗಳಾಗಿ ಕಾಣಿಸಿಕೊಳ್ಳುತ್ತವೆ. ಹೌದಾ? ಹಾಗಾಗಿ ಪತನಕ್ಕೆ ಒಳಗಾಗೋದಿಕ್ಕೆ ನಾವು ಬೇರೆ ಏನು ಬೇಕಾಗಿಲ್ಲ. ಜಸ್ಟ್ ಆ ಕಾಮ ಕ್ರೋಧನ ನಾವು ಬಿಟ್ಬಿಟ್ರೆ ಅದೇ ನಮ್ಮನ್ನ ಎಳ್ಕೊಂಡು ಹೋಗುತ್ತೆ ಸಾಕು. ಹೌದಾ? ಸೊ ಇಲ್ಲಿ ನೆಕ್ಸ್ಟ್ ಏನಂತ ಭಗವಂತ, ದೇವೋತ್ತಮ ಪರಮಪುರುಷನು ಸದಾ ಬೆಳೆಯುತ್ತಿರುವ ತನ್ನ ದಿವ್ಯಾನಂದಕ್ಕಾಗಿ ತನ್ನನ್ನು ಅನೇಕವಾಗಿ ವಿಸ್ತರಿಸಿಕೊಂಡು ಜೀವಿಯು ಈ ದಿವ್ಯಾನಂದದ ವಿಭಿನ್ನ ಅಂಶಗಳು ಈ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡಾಗ ಸೇವಾಭಾವವು ಇಂದ್ರಿಯ ಭೋಗದ ಪ್ರವೃತ್ತಿಯಾಗಿ ಪರಿವರ್ತನೆ ಆಗುತ್ತದೆ. ಭಗವಂತ ಎಲ್ಲಾ ಜೀವಿರಾಶಿಗಳಲ್ಲಿ ವಿಸ್ತಾರಗೊಂಡಿದ್ದಾನೆ ಪರಮಾತ್ಮ ರೂಪದಲ್ಲಿ. ಭಗವಂತ ಪ್ರತಿಯೊಂದು ಜೀವಿಗೂ ಸ್ವತಂತ್ರ ಕೂಡ ಕೊಟ್ಟಿದ್ದಾನೆ. ಬಟ್ ಜೀವಿ ಏನ್ ಕೋರ್ಕೋತಾನೆ? ಭಗವಂತನ ಸೇವೆ ಕೋರ್ಕೊಳ್ಳಲ್ಲ, ತನ್ನ ಇಂದ್ರಿಯ ಭೋಗದ ಬಗ್ಗೆ ಮಾತ್ರ ಅವನಿಗೆ ಕಾಳಜಿ. ಯಾಕಂದ್ರೆ ನಾನು ಆಗ್ಲೇ ಆ ಕಾಮಗೆ ಅನುಮತಿ ಕೊಟ್ಟಾಯ್ತು. ರಜೋಗುಣದ ಸಂಪರ್ಕದಿಂದ ಕಾಮನ ಮುಂದುವರಿಯೋಕ್ ಬಿಟ್ಟಿರೋದ್ರಿಂದ, ಅವನನ್ನು ದೇಹ ಜೊತೆ ಗುರುತಿಸ್ಕೊಳ್ಳೋದ್ರಿಂದ, ನಾನೇ ಈ ದೇಹ ಅಂತ ಅವನು ಭಾವಿಸೋದ್ರಿಂದ ಅವನೊಂದು ಭ್ರಮೆದಲ್ಲಿ ಸಿಗಾಕೊಂಡಿದ್ದಾನೆ. ಸೊ ಎಲ್ಲಿ ಅವಾಗ ಭಗವಂತನ ಸೇವೆ ನಡೆಯಕ್ಕಾಗತ್ತೆ? ಅವನ ಸೇವೆನೇ ಅವ್ನು ಮಾಡ್ಕೋತಿರ್ತಾನೆ. ಅವ್ನ ಜೀವನ ಪರ್ಯಂತ ಅವ್ನು ಏನ್ ಮಾಡ್ಕೋತಾನೆ ಮನುಷ್ಯ? ಅವನ್ದಾಯ್ತು, ಅವನ್ ಮನೆಯವ್ರದ್ದಾಯ್ತು ಅಲ್ವಾ? ನಾನಾಯ್ತು, ನನ್ನ ಕುಟುಂಬ ಆಯ್ತಪ್ಪ, ಬೇರೆಯವ್ರು ಯಾವ ಜೊತೆ ನಂಗೆ ಸಂಪರ್ಕ ಇಲ್ಲ ಅಲ್ವಾ? ಅದಕ್ಕೆ ಕೃಷ್ಣನಂತಾನೆ, ಯಾವಾಗ ಜೀವಿ ನೋಡಿ ದಿಗ್ಭ್ರಮೆಗೊಂಡಾಗ ತಮ್ಮ ನಿಜವಾದ ಸ್ವರೂಪವನ್ನು ಕುರಿತು ನೋಡು ಅಲ್ವಾ, ಇದಂತಾನಲ್ಲಿ ಇವತ್ತ ನಾಳೆ ಕೂಡ ಐತಿ ಕಾಮಕ್ಕೆ ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯು ಆವಾಸ ಸ್ಥಾನಗಳು. ಎಲ್ಲಿ ಕುತ್ಕೊಳ್ಳತ್ತೆ ಕಾಮ ಅನ್ನೋದು? ಈ ಕಾಮ ಇಂದ್ರಿಯ ಮತ್ತು ಬುದ್ಧಿ. ಇಲ್ಲಿ ಈ ಕಾಮ ಅನ್ನೋದು ಕೂತ್ಕೊಳ್ಳುತ್ತೆ. ಅವುಗಳ ಮೂಲಕ ಕಾಮವು ಜೀವಿಯ ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕುಗೆಡಿಸುತ್ತದೆ. ಅದೇ ನಮ್ಮ ಬುದ್ಧಿ ಇಲ್ವಾ ನಮಗೆ ಕೆಲಸ ಮಾಡಕ್ಕೆ? ಬುದ್ಧಿ ಇಲ್ವಾ ನಮಗೆ ವಿಶ್ಲೇಷಣೆ ಮಾಡಕ್ಕೆ? ಕರೆಕ್ಟ್ ತಪ್ಪು ಹೇಳಕ್ ನಮ್ ಬುದ್ಧಿ ಇಲ್ವಾ ಅಂದ್ರೆ ಆ ಕಾಮನ ಅಷ್ಟು ಪವರ್ಫುಲ್ ಆಗಿರುತ್ತೆ. ಅದ್ ನಮ್ಮ ಬುದ್ಧಿನೂ ಮರೆ ಮಾಡ್ಬಿಡತ್ತೆ. ಹಾಗಾಗಿ ವಿಶ್ಲೇಷಣೆ ಶಕ್ತಿ ಕೂಡ ನಮ್ಮಲ್ಲಿ ಹುಟ್ಟೋಗ್ಬಿಡತ್ತೆ. ಹೇಳ್ತಿದ್ದಾರೆ
ಶತ್ರುವನ್ನು ಸೋಲಿಸಲು ಬಯಸುವವನಿಗೆ ಶತ್ರು ಎಲ್ಲಿದ್ದಾನೆ ಎಂದು ತಿಳಿಯಬೇಕು. ಫಸ್ಟ್ ನಾವು ಈ ಕಾಮ ಎಲ್ಲಿದೆ, ಎಲ್ಲಿಂದ ಉತ್ಪತ್ತಿ ಆಗ್ತಾ ಇದೆ ಅರ್ಥ ಮಾಡ್ಕೋಬೇಕು ಅಲ್ವಾ. ಅದು ಇಲ್ಲಿ ಭಗವಂತ ತಿಳಿ ಹೇಳ್ತಾ ಇರೋದು ನಮ್ಗೆ. ಸೊ ಇಂದ್ರಿಯಗಳ ಎಲ್ಲಾ ಚಟುವಟಿಕೆಗಳ ಕೇಂದ್ರ ಮನಸ್ಸು. ಮನಸ್ಸು ಎಲ್ಲಾ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಿರೋದು ಎಲ್ಲಿ, ಯಾವ್ದ್ರ ಮುಖಾಂತರ? ಮನಸ್ಸಿನ ಮುಖಾಂತರ. ಫಸ್ಟ್ ಮನಸ್ಸಲ್ಲಿ ನಮ್ಗೆ ಯೋಚನೆ ಬರುತ್ತೆ, ತಿನ್ಬೇಕು, ಮನಸ್ಸಲ್ಲಿ ನಮ್ಗೆ ಯೋಚನೆ ಬರುತ್ತೆ, ಮಾತಾಡ್ಬೇಕು, ಮನಸ್ಸಲ್ಲಿ ನಮ್ಗೆ ಯೋಚನೆ ಬರುತ್ತೆ, ಇನ್ನೇನೋ ಮಾಡ್ಬೇಕು, ಅವಾಗ ನಾವು ಮಾಡ್ತೀವಿ. ಆದುದರಿಂದ ಇಂದ್ರಿಯ ವಸ್ತುಗಳ ವಿಷಯವನ್ನು ಕೇಳಿದಾಗ ಸಾಮಾನ್ಯವಾಗಿ ಮನಸ್ಸು ಎಲ್ಲಾ ಇಂದ್ರಿಯ ಭೋಗಗಳ ಯೋಚನೆಗಳ ಆಗರವಾಗುತ್ತದೆ ಅಲ್ವಾ. ಮೊಬೈಲ್ ಅಂದ ತಕ್ಷಣ, ವಸ್ತು ಅಂದ ತಕ್ಷಣ ಆ ಒಂದು ವಸ್ತು ಜೊತೆ ನಮ್ಗೆ ಕನೆಕ್ಷನ್ ಬಂದ್ಬಿಡುತ್ತೆ ಅಲ್ವಾ. ಸೊ ಆ ಭೋಗ ವಸ್ತು ಮೇಲೆ ನಮ್ಗೆ ಅಟ್ಯಾಚ್ಮೆಂಟ್, ಭೋಗ ವಸ್ತು ಮೇಲೆ. ಸೊ ಇದರ ಪರಿಣಾಮ ಏನಾಗುತ್ತೆ? ಮನಸ್ಸು ಇಂದ್ರಿಯಗಳು ಕಾಮದ ನೆಲೆಗಳಾಗುತ್ತವೆ. ಬುದ್ಧಿಯ ವಿಭಾಗವು ಇಂತಹ ಕಾಮ ಪ್ರವೃತ್ತಿಗಳ ರಾಜಧಾನಿಯಾಗುತ್ತದೆ. ಬುದ್ಧಿಯು ಆತ್ಮದ ಬೆರಮನೆಯ ನಿವಾಸಿ. ಆದರೆ ಕಾಮಪೂರಿತ ಬುದ್ಧಿಯು ಆತ್ಮವು ಅಹಂಕಾರವನ್ನು ಪಡೆಯುವಂತೆ ಮತ್ತು ಜಡವಸ್ತುವಿನೊಂದಿಗೆ ತನ್ಮೂಲಕ ಮನಸ್ಸು ಇಂದ್ರಿಯಗಳೊಡನೆ ತನ್ನನ್ನು ಗುರುತಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತೆ. ಬುದ್ಧಿಗೆ ವಿಶ್ಲೇಷಣೆ ಶಕ್ತಿ ಹೊಟ್ಟೋಗ್ಬಿಡುತ್ತೆ. ಕಾಮ ತುಂಬಿದ ತಕ್ಷಣ ಬುದ್ಧಿ ಏನಾಗುತ್ತೆ? ಬುದ್ಧಿಗೂ ಆ ಕೆಲಸ ಅರ್ಥ ಆಗಲ್ಲ. ನಾನು ತಪ್ಪಾಗಿ ಆಲೋಚನೆ ಮಾಡ್ತಾ ಇದ್ದೀನಿ ಅನ್ನೋದು ಅದು ಮರ್ತೋಗ್ಬಿಡುತ್ತೆ. ಅಂಡ್ ಆ ಜೀವಿಗೆ ಏನ್ ಹೇಳುತ್ತೆ? ಯಾಕಂದ್ರೆ ಜೀವಿ ಮತ್ತೆ ಆತ್ಮ ಮತ್ತೆ ಬುದ್ಧಿ ತುಂಬಾ ಹತ್ರ ಇರೋದು, ತುಂಬಾ ಹತ್ರ. ಸೊ ಆತ್ಮಕ್ಕೂ ಅದೇನ್ ಹೇಳುತ್ತೆ ಅಂದ್ರೆ ತಪ್ಪು ಹೇಳ್ಕೊಡತ್ತದು ಬುದ್ಧಿ. ಹೌದೌದು, ನೀನು ಇದು ಸುಖ ಪಟ್ರೇನೆ, ಇದು ಸಿಕ್ಕದೇನೆ ನೀನು ಸಂತೋಷವಾಗಿರ್ತೀಯ, ಇದು ನಿಂಗೆ ಬೇಕೇ ಬೇಕು, ಇದು ನೀ ಪಡ್ಕೊಳ್ದೆ ಹೋದ್ರೆ ನಿಂಗೆ ಸುಖ ಇರೋದಿಲ್ಲ ಅಂತ ಅದು ತಪ್ಪಾಗಿ ಹೇಳತ್ತೆ. ಅದು ತಪ್ಪಾಗಿ ಗೈಡೆನ್ಸ್ ಕೊಡತ್ತದು, ತಪ್ಪು ದಾರಿ ತೋರಿಸುತ್ತೆ. ಅಂಡ್ ಆತ್ಮ ಏನ್ ಅನ್ಕೊಳತ್ತೆ? ಆ ಆತ್ಮ ಈ ಒಂದು ಭೌತಿಕದ ಈ ಕಾಮ ತುಂಬಿರುವಂತ ಬುದ್ಧಿಯ ಪ್ರಭಾವದಿಂದ ಅದು ಒಂದು ಸುಳ್ಳು ಅಹಂಕಾರದಲ್ಲಿ ಸಿಹಾಕೊಂಡ್ಬಿಡುತ್ತೆ. ಆತ್ಮ ಅದ್ರ ನಿಜವಾದ ಗುರ್ತು ಅನ್ನೋದು ಮರ್ತೋಗ್ಬಿಡುತ್ತೆ. ಯಾಕಂದ್ರೆ ಆತ್ಮ ಕೂಡ ಆ ಬುದ್ಧಿ ಮನಸ್ಸು ಅನುಕೂಲಕರವಾಗಿರ್ಬೇಕು, ಸರಿಯಾದ ದಾರಿ ತೋರ್ಸಂಗಿರ್ಬೇಕು ಆ ಬುದ್ಧಿ ಮನಸ್ಸು ಅಲ್ವಾ. ಅದಕ್ಕೆ ನಾವು ಹೇಳಲ್ವಾ, ಬುದ್ಧಿಗೆ ಟ್ರೈನಿಂಗ್ ಕೊಡ್ಬೇಕು. ಬುದ್ಧಿ ತುಂಬಾ ಮುಖ್ಯ. ಮನಸ್ಸಲ್ಲಿ 108 ವಿಚಾರಗಳು ಬರ್ಬೋದು, ಅದು ಸರಿ ತಪ್ಪು ಅನ್ನೋರು ಯಾರು ಅಲ್ವಾ. ಸರಿ ತಪ್ಪು ಅನ್ನೋರು ಮನಸ್ಸಿನ ಮೇಲು ಕೂತಿರೋ ಅಂತ ಬುದ್ಧಿ. ಯಾವಾಗ ಬುದ್ಧಿ ಸರಿಯಾಗಿರುತ್ತೋ ಅವಾಗ ಅದ್ ಮನಸ್ಸನ್ನು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳುತ್ತೆ, ಜೊತೆಗೆ ಆತ್ಮಕ್ಕೂ ಒಳ್ಳೆ ಗೈಡೆನ್ಸ್ ಕೊಡತ್ತೆ ಅಲ್ವಾ. ಅವಾಗ ನಾವು ಕರೆಕ್ಟ್ ಮಾರ್ಗದಲ್ಲಿ ನಡೀತೀವಿ. ಇವಾಗ ಟೈಮ್ ಇಲ್ದಿರೋ ವ್ಯಕ್ತಿಗೆ 1 ರೌಂಡ್ ಚಾಂಟ್ ಮಾಡಿ ಅಂದ್ರೆ 16 ರೌಂಡ್ ಚಾಂಟ್ ಮಾಡಿ ತುಂಬಾ ಕಷ್ಟ. 1 ರೌಂಡ್ ತುಂಬಾ ಸುಲಭ ಅವನಿಗೆ ಅಲ್ವಾ. ಯಾರಿವಾಗ ಕೃಷ್ಣ ಕಾನ್ಶಿಯಸ್ ಟ್ರೈನಿಂಗ್ ತಗೊಂತೀವಿ ನಾವೆಲ್ಲ, ಭಕ್ತಿ ಸಾಧನ ಭಕ್ತಿ ಮಾಡ್ತಿರೋರಿಗೆ ತುಂಬಾ ಬ್ಯುಸಿ ಇರ್ಬೋದು, ಬಟ್ ನನ್ ಬುದ್ಧಿ ಗೊತ್ತು ಕೃಷ್ಣ ಭಕ್ತಿ ಮಾಡೋದು ತುಂಬಾ ಮುಖ್ಯ, ಅತ್ಯವಶ್ಯಕತೆ ನಂಗಿದು ಅಂತ. 16 ರೌಂಡ್ ಮಾಡಕ್ಕೆ ಆಗದೆ ಇರ್ಬೋದು, ಬಟ್ ನನ್ ಬುದ್ಧಿ ಏನಂತ, ಆಯ್ತು 1 ಮಾಡು ಸಾಕು, ನೀನು 1 ಮಾಡು, 1 ಚೆನ್ನಾಗಿ ಮಾಡು, ಭಕ್ತರ ಸಂಘದಲ್ಲಿ ಕುತ್ಕೊಂಡು 1 ಮಾಡು, 2 ಮಾಡು ಅನ್ಬೋದು. ತುಂಬಾ ಸುಲಭ ಅದು, ಕೂತ್ಕೊಂಡು ಮಾಡ್ತಾನೆ. ಅವಾಗ ಆತ್ಮಕ್ಕೆ ತುಂಬಾ ಖುಷಿ ಸಿಗತ್ತೆ, ತುಂಬಾ ಸಂತೃಪ್ತಿ ಸಿಗತ್ತೆ, ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಗತ್ತೆ ಅಲ್ವಾ. ಒಂದು ಒಳ್ಳೆ ಬುದ್ಧಿ, ಒಳ್ಳೆ ಮಾತು ಹೇಳಿದಾಗ ಕರೆಕ್ಟ್ ಪರಿಣಾಮ ಸಿಗತ್ತೆ, ಸರಿಯಾದ ರಿಸಲ್ಟ್ ಸಿಗತ್ತೆ. ಸರಿಯಾದ ರಿಸಲ್ಟ್ ಏನು? ಚಾಂಟಿಂಗ್ ಮಾಡಿದ್ಮೇಲೆ ಪೂರ್ತಿ ಸ್ವತಂತ್ರ, ಪೂರ್ತಿ ಬಿಡುಗಡೆ ಅಲ್ವಾ. ಈ ದೇಹದಿಂದ ಪೂರ್ತಿ ಬಿಡುಗಡೆ ಸಿಗತ್ತೆ ಆತ್ಮಕ್ಕೆ. ನಾನ್ ಭಗವಂತನ ಅಂಶ ಅನ್ನೋದು ನಮ್ಗೆ ಸ್ವಲ್ಪ ಕಾಲ ನಾವು ಗುರ್ತಿಸ್ಕೊತೀವಿ. ಅಲ್ಲಿವರೆಗೂ ಬರೀ ನಾವು ಈ ಶರೀರದಿಂದನೇ ನಾವು ಗುರ್ತಿಸ್ಕೊಂತಿರ್ತೀವಿ. ನಾನು ಈ ಶರೀರ, ನಾನು ಇವನು, ನಾನೊಂದು ದೊಡ್ಡ ಇಂಜಿನಿಯರ್, ನಾನೊಂದು ಡೌನು, ನಾನೊಂದು ಡ್ಯೂನು, ನಾನು ಈ ಊರ್ನವನು, ನಾ ಆ ಊರ್ನವನು, ಅವನ ಹೆಂಡ್ತಿ ನಾನು, ಅವನ ಮಗಳು ನಾನು. ಇದೇ ಈ ಬಿರುದುಗಳಲ್ಲೇ ನಾವು ತಿರುಗ್ತಾ ಇರ್ತೇವೆ. ಇದು ಯಾವ ಬಿರುದು ನಿಜ ಅಲ್ಲ ಅಲ್ವಾ.
ಪರ್ಮನೆಂಟ್ ಆಗಿ ಬಿರುದು ನಂಗೆ. ಇನ್ನು ಟೀಚರ್ ಅಂದ್ರೆ ನಾನು ಜನ್ಮ ಜನ್ಮಕ್ಕೂ ಟೀಚರ, ನಾನು ಜನ್ಮ ಜನ್ಮಕ್ಕೂ ಇಂಜಿನಿಯರ ಅಲ್ಲ. ಸ್ವಲ್ಪ ಕಾಲಕ್ಕೆ ಅದು ಟೆಂಪ್ರರಿ ಇದು ಸ್ಟೇಟ್. ಅದು ಯಾರ ಮಗಳು ಕೂಡ ಈ ಜನ್ಮಕ್ಕೆ, ಅದು ಯಾರ ಹೆಂಡತಿ ಕೂಡ ಇದೇ ಜನ್ಮಕ್ಕಷ್ಟೇ, ಜನ್ಮ ಜನ್ಮಕ್ಕಲ್ಲ. ಅದರಿಂದ ನಮ್ಗೆ ಗುರುತಿಸ್ಕೊಂಡ್ರೆ ಅದೊಂದು ಮೂರ್ಖತ್ವ ಆಗತ್ತೆ. ಯಾರು ದೇಹದಿಂದ, ದೇಹಕ್ಕೆ ಸಂಬಂಧಿಸಿರುವಂತ ವ್ಯಕ್ತಿಗಳಿಂದ ಅವ್ರನ್ನ ಗುರುತಿಸ್ಕೊಂತಾರೋ ಅಂತ ಭಾಗವತದಲ್ಲಿ ಹೇಳ್ತಾರೆ ನೋಡಿ. ಯಾವ ಮನುಷ್ಯನು ತ್ರಿಧಾತುಗಳಿಂದ ಆದ ಈ ದೇಹವನ್ನು ತನ್ನ ಆತ್ಮವೆಂದು ಗುರುತಿಸುವನು. ತ್ರಿಧಾತು ಅಂದ್ರೆ ಏನು? ಕಫ, ಪಿತ್ತ, ವಾಯು ಅಲ್ವಾ? ಎಲ್ರಿಗೂ ಗೊತ್ತಲ್ವಾ? ಈ ದೇಹ ಮಾಡಿರೋದು ಹೆಂಗೆ? ಕಫ, ಪಿತ್ತ, ವಾಯು ಅನ್ನೋ 3 ಅಂಶಗಳಿಂದ ಮಾಡಿರೋದು ಅಷ್ಟೇ ಈ ದೇಹ. ದೇಹನ ಕುಯ್ದು ನೋಡಿದ್ರೆ ಏನ್ ಸಿಗತ್ತೆ ನಿಮ್ಗೆ? ಮಾಂಸ, ರಕ್ತ, ಆಮೇಲೆ ಅದೇನದು ಮ್ಯೂಕಸ್ ಅಂತಾರೆ, ಅಷ್ಟೇ ಇರೋದು ದೇಹ ಒಳಗೆ, ಇನ್ನೇನಿಲ್ಲ ಅಲ್ಲಿ. ಸುಂದರವಾದಂತ ಏನು ಗಾರ್ಡನ್ ಇಲ್ಲ, ಸುಂದರವಾದಂತ ಏನಲ್ಲಿ ಏನು ಹೂಗಳಿಲ್ಲ, ಏನು ಇಲ್ಲ ಇಲ್ಲಿ ಒಳಗೆ, ನೋಡಕ್ಕೂ ಆಗಲ್ಲ ನಮ್ಗೆ ಅಲ್ವಾ? ಎಸ್ಪೆಷಲಿ ಡಾಕ್ಟರ್ಸ್ಗಳು, ಯಾರು ಡಾಕ್ಟರ್ಸ್ ಇದಾರೆ ಇಲ್ಲಿ? ಇಲ್ಲ ಅಲ್ವಾ? ಇಲ್ಲ ಅಲ್ವಾ? ಈ ಡೈಸೆಕ್ಟ್ ಮಾಡ್ಬೇಕಾದ್ರೆ ಮೆಡಿಕಲ್ ಫೀಲ್ಡ್ ಮಾತಾಜಿ ನಂದು. ಕಲ್ಪನಾ ಮಾತಾಜಿ ಅಲ್ವಾ? ಆ ರಕ್ತ ಇಷ್ಟಪಡ್ತೀವ ನಾವು? ಇಷ್ಟಪಡಲ್ಲ ಅಲ್ವಾ? ಕೈ ಕತ್ತರಿಸೋದು, ಕೈ ಕುಯ್ಯೋದು, ಸ್ಟಿಚಿಂಗ್ ಮಾಡೋದು, ಅಥವಾ ಯಾವ್ದು ಇಷ್ಟಪಡಲ್ಲ ನಾವು. ಅದನ್ನ ನೋಡೋದಕ್ಕೆ ಏನ್ ಸುಂದರವಾಗಿರಲ್ಲ ಅಲ್ವಾ? ಸೊ ಈ ದೇಹದಿಂದ ಜಸ್ಟ್ ತ್ರಿಧಾತುವಿಂದ ಮಾಡಿರುವಂತ ಈ ದೇಹ ಅಷ್ಟೇ. ಈ ದೇಹವನ್ನು ತನ್ನ ಆತ್ಮವೆಂದು ಯಾರು ಗುರುತು, ನಾನೀ ದೇಹನೇ, ನಾನೇ ಇವನು ಅಂತ ಯಾರು ಅನ್ಕೋತಾರ, ಗುರುತಿಸ್ಕೊಂತಾರ. ಅಂಡ್ ದೇಹದ ಉತ್ಪಾದನೆಗಳನ್ನು ತನ್ನ ಬಂಧುಗಳೆಂದು ಪರಿಗಣಿಸಲು, ಓ ನನ್ ಮಕ್ಕಳು, ನನ್ ಮಕ್ಕಳು, ನನ್ ಮಕ್ಕಳು, ನಮ್ಮ ಹಿರಿಯರು, ನಮ್ಮ ಅಜ್ಜಿ ತಾತ, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ, ನಮ್ಮನೆಯವರು, ಇವರು, ನಮ್ಮವರು ಅನ್ನೋದೇನ್ ನಮ್ಗೆ ಭಯಂಕರ ಬಂಧನ ಇದೆಯೋ, ಅದಕ್ಕೂ ಕೃಷ್ಣ ನೋಡಿ ಹೇಳ್ತಿದ್ದಾನೆ, ತಾನು ಹುಟ್ಟಿದ ಭೂಮಿಯು ಪೂಜಾರ್ಹವೆಂದು ಭಾವಿಸುವನು ಅಲ್ವಾ? ದೇಶ ಪ್ರೇಮ, ಕೆಲವರಿಗಂತೂ ಉಕ್ಕಿ ಬರ್ತಾರೆ ದೇಶ ಪ್ರೇಮ. ನಮ್ ದೇಶಕ್ಕೋಸ್ಕರ ಹೋರಾಡ್ಬೇಕು, ನಮ್ ದೇಶನೇ ಎಲ್ಲ, ದೇಶಕ್ಕೋಸ್ಕರ ನಾನು ಅದ್ ಮಾಡ್ತೀನಿ, ನಮ್ ದೇಶ, ನಮ್ ನೆಲ, ನಮ್ ಭೂಮಿ, ಅದಕ್ಕೂ ಹೇಳ್ತಿರೋದು ಇರ್ಬೇಕು. ಆದ್ರೆ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕಲ್ವಾ? ಭೂಮಿ ತಾಯಿ ಕೊಟ್ಟಿರೋದು ಯಾರು? ಯಾರ ಭೂಮಿ ತಾಯಿ ಯಾರು? ಈ ದೇಶ, ಭಾರತ ದೇಶ ಏನಿದೆ, ಭೂಮಿ ಇದು, ಭೂಮಿ ತಾಯಿ, ಭಾರತ ಭೂಮಿ ತಾಯಿ ಇದು. ಭಾರತ ಅನ್ನೋದು ಹೆಸರು, ಇದೊಂದು ಜಸ್ಟ್ ಒಂದು ವಿಭಾಗ. ಇದು ಈ ವಿಭಾಗ ಬದಲಾಗ್ತಾ ಇರತ್ತೆ. ಇವತ್ತು ಪಾಕಿಸ್ತಾನ ಎಲ್ಲಿರ್ಬೋದು, ಮುಂಚೆ ಇತ್ತು ಅಲ್ವಾ? ಮುಂಚೆ ಅಫ್ಘಾನಿಸ್ತಾನ ಇತ್ತು, ಇವಾಗಿಲ್ಲ. ಇದು ಬದಲಾಗ್ತಾನೆ ಇರತ್ತೆ. ಇವತ್ತು ಹಿಂಗಿದೆ, ಇನ್ನೊಂದು ಹಿಂಗಾಗ್ಬೋದು ಒಂದಿನ ಅಲ್ವಾ? ಶೇಪ್ ಬದಲಾಗ್ತಾ ಇರ್ಬೋದು. ಭಾರತ ಎಷ್ಟು ಜಾಗ ಸೇರಿದ್ರೆ ಭಾರತ ಭೂಮಿ ಅನ್ನೋದು. ಭಾರತ ಭೂಮಿ ಬಗ್ಗೆ ಎಲ್ಲ ಇರ್ಬೇಕಾದ್ರೆ ನಮ್ಗೆ ಭೂಮಿ ತಾಯಿ ಮೇಲೆ ಇರ್ಬೇಕು ಗೌರವ. ಇಡೀ ಭೂಮಿ ಯಾರು? ಭೂಮಿ ಯಾರು? ಭೂಮಿ ದೇವಿ ಯಾರು? ಭಗವಂತನ ಭಾರ್ಯ ಅಲ್ವಾ? ವರಾಹ ಅವತಾರದಲ್ಲಿ ಭೂಮಿನ ಎತ್ತಾನೆ ಕೃಷ್ಣ ಅಲ್ವಾ? ಭೂಮಿ ತಾಯಿ ಭಗವಂತನ ಭಾರ್ಯ. ಸೊ ನಮಗೆ ಬರೀ ಕೇವಲ ಭೌತಿಕದ ಒಂದು ಅಟ್ಯಾಚ್ಮೆಂಟ್, ಇಂಡಿಯನ್ ನ್ಯಾಷನಲ್ ಫ್ರೀಡಮ್ ಇಟ್ಕೊಂಡ್ರೆ ಸಾಕಾಗಲ್ಲ. ಅದಕ್ಕೆ ನೋಡಿ ಕೃಷ್ಣ ಹೇಳ್ತಾರೆ, ಹುಟ್ಟಿದ ಭೂಮಿಯು ಪೂಜಾರ್ಹವನೆ ಎಂದು ಭಾವಿಸುವನು ಮತ್ತು ಆಧ್ಯಾತ್ಮಿಕ ತಿಳುವಳಿಕೆ ಉಳ್ಳವರನ್ನು ಭೇಟಿ ಮಾಡುವುದಕ್ಕಿಂತ ಹೆಚ್ಚಾಗಿ ಕೇವಲ ತೀರ್ಥ ಸ್ನಾನ ಮಾಡುವುದಕ್ಕೆ ಯಾತ್ರಾ ಸ್ಥಳಕ್ಕೆ ಹೋಗುವುದು. ಅರ್ಥ ಆಗ್ತಿದೆ ನಿಮಗೆ? ಯಾತ್ರೆಗೆ ಹೋಗ್ತಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾರೆ, ಸುಮ್ಮನೆ ಅಲ್ಲಿ ಪಾಪನ ತೊಳ್ಕೊಂಬರೋದಕ್ಕೆ ಹೋಗ್ತಾರೆ. ಇಲ್ಲಿ ಪಾಪ ಮಾಡೋದು, ಅಲ್ಲೋಗಿ ಸ್ನಾನ ಮಾಡ್ಕೊಂಡ್ ಬರೋದು, ಇಷ್ಟೇ ನಮ್ ಜನ ಗೊತ್ತಿರೋದು. ತೀರ್ಥ ಸ್ಥಳಕ್ಕೆ ಯಾಕೆ ಹೋಗ್ಬೇಕು? ಆಕ್ಚುಲಿ ತೀರ್ಥ ಸ್ಥಳಕ್ಕೆ ಹೋಗ್ಬೇಕಾಗಿರೋದು ಅಲ್ಲಿ ಆಧ್ಯಾತ್ಮಿಕ ತಿಳುವಳಿಕೆ ಉಳ್ಳವರನ್ನ ಭೇಟಿ ಮಾಡಕ್ ಹೋಗ್ಬೇಕು. ಅಲ್ಲಿ ಅಂತ ಗುರುಗಳನ್ನ, ಸನ್ಯಾಸಿಗಳನ್ನ, ಸಾಧುಗಳನ್ನ ಭೇಟಿ ಮಾಡಿ ಅವ್ರ ಆಶೀರ್ವಾದ ಪಡೆದು ಅವರಿಂದ ಜ್ಞಾನ ಕೇಳಿಸ್ಕೋಬೇಕು, ನಾವು ಕ್ಲಾಸ್ ಕೇಳ್ಬೇಕು ನಾವು. ಗೊತ್ತಾಗ್ತಿದ್ಯಾ ನಿಮ್ಗೆ? ಅದಲ್ದೇನೆ ಸುಮ್ನೆ ಹೋಗಿ ನಾನು ಯಮುನಾದ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಗಂಗಾದ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಆಯ್ತಪ್ಪ ನನ್ನೆಲ್ಲ ಪಾಪಗಳು ತೊಳೆದಾಯ್ತು ಅಂತ ಅನ್ಕೊಂಡ್ ಬರ್ತಾನೆ. ಇಲ್ಲಿ ಮತ್ತೆ ಅದೇ ಶುರು ಮಾಡ್ಕೋತಾನೆ.
ಜ್ಞಾನ ಇಲ್ಲದೆ ಹೆಂಗ್ ಹೋಗತ್ತೆ ಪಾಪ ಮಾಡೋ ಪ್ರವೃತ್ತಿ. ಕಿವಿ ಮೇಲೆ ಬೀಳ್ಬೇಕಲ್ವಾ, ಕೃಷ್ಣ ತತ್ವ ಬೀಳ್ಬೇಕು, ವೇದಾಂತ ಬೀಳ್ಬೇಕು. ಜನ್ಮ ಜನ್ಮಕ್ಕೂ ಪರದಾಡ್ತಾ ಇದೆಯಾ ನೀನು, ದೇಹ ಬದಲಾಗ್ತಿದೆ ಅಂತ ತಿಳಿ ಹೇಳ್ಸೋರು ಯಾರ ಬೇಕು ನಮ್ಗೆ ಅಲ್ವಾ? ಒಂದು ಸಾಧು ಬಾಯಿಂದ, ಒಂದು ಜ್ಞಾನಿ ಬಾಯಿಂದ ಕೇಳಿದಾಗ್ಲೇ ನಮ್ಗೆ ಹತ್ತತ್ತೆ ತಲೆಗೆ ಪಟ್ಟಂತ ಹೊಡೆದಂಗಿರತ್ತೆ. ಅಯ್ಯೋ ಹೌದಲ್ಲ ಅಂತ. ಸೊ ಇದು ಯಾವುದು ಮಾಡದೇ ಇರೋನ್ ಬಗ್ಗೆ ಇಲ್ಲಿ ಏನಂತಾನೆ ಕೃಷ್ಣ, ಅವನನ್ನು ಒಂದು ಕತ್ತೆಯಂತೆ ಅಥವಾ ಹಸುವಿನಂತೆ ಪರಿಗಣಿಸಬೇಕು. ಜನೇಶ ವಿಘ್ನೇಶು ಸ ಏವ ಗೋಕರ, ಅಂದ್ರೆ ಅವನೊಂದು ಪಶು ಸಮಾನ, ಅವನು ಮನುಷ್ಯ ಅಲ್ಲ, ಅವನು ಪಶುಗೆ ಸಮಾನ ಅಷ್ಟೆ. ತನ್ನಂತಾನು ದೇಹದಿಂದ ಗುರ್ತಿಸ್ಕೊಳ್ಳೋವನಿಗೆ, ದೇಹದಿಂದ ಸಂಬಂಧಿಸಿರುವಂತ ವ್ಯಕ್ತಿಗಳನ್ನ ನಮ್ಮ ಬಂಧುಗಳು ಅಂತ ಭಾವಿಸೋದು. ಬಂಧುಗಳು ಎಷ್ಟು ಮಟ್ಟಿಗೆ ಇರ್ತಾರೆ, ಬಂಧುಗಳು ಎಷ್ಟು ಕಾಲ ಇರ್ತಾರೆ ನಮ್ಮ ಬಂಧು ಆಗಿ? ಫಸ್ಟ್ ಆಫ್ ಆಲ್ ಕೊಟ್ಟಿರೋದು ಯಾರು? ಈ ಬಂಧುಗಳನ್ನಾಗಿ ನೇಮಿಸಿರೋರು ಯಾರು? ಕೊಟ್ಟಿರೋದು ಯಾರು? ಭಗವಂತ ಅಲ್ವಾ? ನಾವೇನಾದ್ರು ಆಯ್ಕೆ ಮಾಡ್ಕೊಂಡಿದೀವ? ನಮ್ಮ ತಂದೆ ತಾಯಿನ ಆಯ್ಕೆ ಮಾಡ್ಕೊಂಡಿದೀವ? ನಮ್ಮ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದೀವ? ಯಾರನ್ನ ಆಯ್ಕೆ ಮಾಡ್ಕೊಂಡಿದೀವಿ? ಯಾರನ್ನೂ ನಾವು ಆಯ್ಕೆ ಮಾಡ್ಕೊಳ್ಳೋ ನಮ್ಗೆ ಶಕ್ತಿ ಇಲ್ಲ. ಎಲ್ಲ ಭಗವಂತ ನಿರ್ಧರಿಸಿರೋದಿದು ಅಲ್ವಾ? ಮೂರನೇದು, ಭೂಮಿ ತಾಯಿ ಮೇಲೆ ಭಯಂಕರ ಆಸೆ ಇಟ್ಕೊಳ್ಳೋದು, ಭಯಂಕರ ಪ್ರೇಮ ಇಟ್ಕೊಂಡು ಅದರಷ್ಟು ದೊಡ್ಡ ಪ್ರೇಮ ಇನ್ ಯಾವ್ದು ಇಲ್ಲ ಅಂತ ಭಾವಿಸೋದು. ನಾವ್ ಎಷ್ಟು ಒಳ್ಳೆಯವ್ರಿ, ನಮ್ಗೆ ದೇಶದ ಬಗ್ಗೆ ಎಷ್ಟು ಗೌರವ ಇದೆ, ಎಷ್ಟು ಅಭಿಮಾನ ಇದೆ, ಹಿಂಗನ್ನೋರು ಅಲ್ವಾ? ದೇಶ ಪ್ರೇಮ ಅಂತ ಹುಚ್ಚರ ತರ ಹೋರಾಟ ಮಾಡೋದು. ಯಾವ ದೇಶ, ಯಾವ ಪ್ರೇಮ? ಅದು ಒಂದು ಭೌತಿಕ ಪ್ರೇಮ, ಅದು ಒಂದು ಭೌತಿಕ ಅಟ್ಯಾಚ್ಮೆಂಟ್. ಅದು ಅಂದ್ರೆ ನಮ್ಮ ಮನುಷ್ಯನ ಹುಚ್ಚುತನಕ್ಕೆ ಒಂದು ಲೆಕ್ಕನೇ ಇಲ್ಲ. ಒಪ್ತೀರಾ? ನಮ್ಮ ಹುಚ್ಚುತನಕ್ಕೆ ಒಂದು ಲಂಗು ಲಗಾಮೆ ಇಲ್ಲ. ಎಲ್ಲಂದ್ರೆ ಹೋಗುತ್ತಷ್ಟೇ ನಮ್ಮ ಮನಸ್ಸು. ನನಗೋಸ್ಕರ ಅಲ್ವಲ್ಲ, ದೇಶಕ್ಕೋಸ್ಕರ, ಹಾಗಾಗಿ ಇದು ಪರವಾಗಿಲ್ಲ, ಇದ್ರಲ್ಲಿ ಏನು ನನ್ನ ಸ್ವಾರ್ಥ ಇಲ್ಲ ಅಂತ ನಾವು ಅನ್ಕೋತೀವಿ. ಅದು ಸ್ವಾರ್ಥನೇ. ನನಗೋಸ್ಕರ, ನನ್ನ ಕುಟುಂಬ, ನಮ್ಮ ಊರು, ನಮ್ಮ ಹಳ್ಳಿ, ನಮ್ಮ ದೇಶ ಅನ್ನೋರೆಲ್ಲ ಸ್ವಾರ್ಥವಾಗಿ ಯೋಚನೆ ಮಾಡ್ತಿರೋದು, ಅದ್ರಲ್ಲೂ ಸ್ವಾರ್ಥತೆ ಇದೆ. ನಿಸ್ವಾರ್ಥ ಯಾವಾಗ ಸೇರುತ್ತೆ ಅಂದ್ರೆ, ಯಾವಾಗ ಬರುತ್ತೆ ಅಂದ್ರೆ, ಕೇವಲ ಆ ಭಗವಂತನ ಸೇರಿಸಿದಾಗ ಮಾತ್ರ ನಿಸ್ವಾರ್ಥ ಆಗತ್ತೆ. ಭಗವಂತನಿಗೋಸ್ಕರ ನಾನು ಮಾಡ್ತೀನಿ ಹೋರಾಟ, ಭಗವಂತನಿಗೋಸ್ಕರ ನಾನು ಕೆಲಸ ಮಾಡ್ತೀನಿ, ಅವಾಗ ಅದು ನಿಸ್ವಾರ್ಥ, ಅವಾಗ ಅದು ನನಗೋಸ್ಕರ ಆಗಲ್ಲ. ಅಲ್ಲಿವರೆಗೂ ನನಗೋಸ್ಕರ, ಅಲ್ಲಿವರೆಗೂ ಭೌತಿಕನೇ, ಅಲ್ಲಿವರೆಗೂ ನಮ್ ಸೆಲ್ಫಿಶ್ ಡಿಸೈರ್ ಇದೆ. ಅಲ್ಲಿ ಏನೋ ನಮ್ಗೊಂದು ಮಜಾ ಬರ್ತಾ ಇದೆ, ಅದಕ್ಕೆ ನನ್ಗದ್ ಬೇಕು. ಇವಾಗ ಅರ್ಜುನ ಕೂಡ ಯುದ್ಧ ಮಾಡಲ್ಲ ಅಂದಿದ್ದು ಕಾರಣ ಕೂಡ ಅವನ ಒಂದು ಸ್ವಂತ ಆಸೆಯಿಂದ, ಅದ್ರಲ್ಲೂ ಸ್ವಾರ್ಥತೆ ಇದೆ. ಎಷ್ಟೇ ಅವನು ನೀತಿ ಮಾತು ಹೇಳಿದ್ರು ಕೂಡ, ನೀತಿ ಮಾತುಗಳು ಕೂಡ ಸ್ವಾರ್ಥನೆ. ನಾನು ಒಳ್ಳೆಯವನ ಕಾಣಿಸ್ಕೋಬೇಕು, ನಾನು ಒಳ್ಳೆಯವನಾಗಿರ್ಬೇಕು, ಅದಕ್ಕೆ ನಾನು ಇದನ್ನ ಮಾಡಲ್ಲ, ಅದ್ರಲ್ಲೂ ಸ್ವಾರ್ಥತೆ ಇದೆ ಅಲ್ವಾ? ನಾನು ಒಳ್ಳೆ ಮನುಷ್ಯನ ಕಾಣಿಸ್ಕೋಬೇಕು, ನಾನು ಒಳ್ಳೆಯವನಪ್ಪ. ಒಳ್ಳೆಯವನ್ ಯಾರು? ಒಳ್ಳೆತನದ ಒಂದು ಡೆಫಿನೇಷನ್ ಏನು? ಒಳ್ಳೆತನ ಅಂದ್ರೆ ಏನರ್ಥ? ನನಗೋಸ್ಕರ ಮಾಡ್ಕೊಂಡ್ರೆ ಅದು ಒಳ್ಳೆಯವನ? ಅದ್ರಲ್ಲಿ ಒಳ್ಳೆತನ ಇದೆಯಾ? ಸ್ವಾರ್ಥ ಇದೆ ಅದರಲ್ಲಿ. ನಿಸ್ವಾರ್ಥವಾಗಿ ಮಾಡೋದಲ್ವಾ ಒಳ್ಳೆತನ ಅಂದ್ರೆ? ನನಗೋಸ್ಕರ ಅಲ್ದಿರೋದು, ನಾನು ಅಂದ್ರೆ ನಾನು, ನನ್ನ ದೇಹಕ್ಕೆ ಸಂಬಂಧಿಸಿರೋ ವ್ಯಕ್ತಿಗಳು, ಇವ್ರಿಗೆ ಯಾರಿಗೋಸ್ಕರ ಅಲ್ದಿರೋದನ್ನ ನಿಸ್ವಾರ್ಥ ಅಂತ. ಅವಾಗ ಅಲ್ಲಿ ಕೃಷ್ಣ ಸೇರೋದು, ಅವಾಗ ಅಲ್ಲಿ ಪಿಕ್ಚರ್ಗೆ ಕೃಷ್ಣ ಕಾಣಿಸ್ಕೊಳ್ಳೋದು. ಯಾವಾಗ ನಾವು ಕೃಷ್ಣನ ಸೇರಿಸಿ ಮಾಡ್ತೀವೋ, ಭಗವಂತನಿಗೋಸ್ಕರ ಅಂತ ಮಾಡ್ತೀವೋ, ಅವಾಗ ಕಾರ್ಯ ನಿಸ್ವಾರ್ಥ ಆಗತ್ತ, ಅವಾಗ ಅದು ಸೇವೆ ಆಗತ್ತ. ಅರ್ಥ ಆಗ್ತೀಯ ನಿಮ್ಗೆ? ಹಾಗಾಗಿ ತುಂಬಾ ದೊಡ್ಡ ವಿಷಯ ಅಲ್ಲ ದೇಶಕ್ಕೋಸ್ಕರ ನಾವು ಹೋರಾಡೋದು, ದೇಶ ಪ್ರೇಮ ಅಂತ ಓಡಾಡೋದು. ದೇಶ ದೇಶ ನಮ್ ದೇಶ, ಭಾರತ ಭೂಮಿ ಕಿ ಜೈ, ಭಾರತ್ ಭೂಮಿ ಕಿ ಜೈ ಅಂತ ಫ್ಲಾಗ್ ಇಟ್ಕೊಂಡು ಹೋರಾಡೋರು. ಸೈವ ಗೋಕರ ಇದೆ ಅಲ್ಲಿ ಭಾಗವತಮಲ್ಲಿ, ಶ್ರೀಮದ್ ಭಾಗವತಮಲ್ಲಿ. ಗೊತ್ತಿದ್ಯಾ? ಟಾಪ್ ಮೋಸ್ಟ್ ಸರ್ವಿಸ್ ಅಂದ್ರೆ ಡಿವೋಷನಲ್ ಸರ್ವಿಸ್, ನ್ಯಾಷನಾಲಿಟಿನೂ ಅಲ್ಲ. ಇಲ್ಲ, ನನ್ನ ದೇಶಕ್ಕೋಸ್ಕರ, ಭಗವಂತನಿಗೋಸ್ಕರ ಹೋರಾಡ್ತೀನಿ, ಈ ದೇಶ ಕೊಟ್ಟಿರೋದು ನನ್ನ ಡ್ಯೂಟಿಯಾಗಿ, ನಾನು ಭಗವಂತನಿಗೋಸ್ಕರ ನಾನು ಈ ಸೇವೆ ಸಲ್ಲಿಸ್ತಾ ಇದ್ದೀನಿ,
ಆಸ್ ಅನ್ ಆರ್ಮಿ ಮ್ಯಾನೋ, ಟೀಚರೋ, ಡಾಕ್ಟರೋ, ಏನೇ ಇರ್ಬೋದು ನಿಮ್ಮ ಪ್ರೊಫೆಷನ್, ಅಥವಾ ಒಂದು ಗೃಹಿಣಿಯಾಗೋ, ಏನೇ ಇರ್ಬೋದು ನಮ್ ಗುರ್ತು, ಅವಾಗ ಅದು ನಿಸ್ವಾರ್ಥ, ಅವಾಗ ಅದು ಕರೆಕ್ಟ್. ನನಗೋಸ್ಕರ ಅಂದ ತಕ್ಷಣ ಅದು ಬಂಧನ. ಓಕೆನಾ? ಹಾಗಾಗಿ ಇಲ್ಲೇನು ಪ್ರಶ್ನೆಗಳು ಬರ್ತದೆ. ಕಾಮವು ಹೇಗೆ ಉತ್ಪತ್ತಿಯಾಗುತ್ತದೆ ಮತ್ತು ಅದು ಏನಾಗಿ ಮಾರ್ಪಾಡಾಗುತ್ತದೆ? ಯಾರು ಹೇಳ್ತೀರಾ? ಕಾಮ ಹೆಂಗ್ ಉತ್ಪತ್ತಿಯಾಗತ್ತೆ? ಕಾಮ ರಜೋಗುಣದಿಂದ ಉತ್ಪತ್ತಿ ಆಗುತ್ತೆ ಮತ್ತೆ ಮತ್ತೆ ಅದು ಕ್ರೋಧವಾಗಿ ಕನ್ವರ್ಟ್ ಆಗುತ್ತೆ ಯಾವಾಗ? ಕಾಮ ತೀರ್ದಿದಾಗ, ಕಾಮಕ್ಕೆ ತೀರ್ದಿದಾಗ. ಕರೆಕ್ಟಾ? ಹಾ, ಕಾಮಕ್ಕೆ ತೃಪ್ತಿಯು ದೊರೆಯದಿದ್ದಾಗ ಅದು ಕ್ರೋಧವಾಗುತ್ತದೆ. ಕರೆಕ್ಟ್. ನೆಕ್ಸ್ಟ್ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಾ? ಕಾಮವು ನಿಮ್ಮನ್ನು ಈ ಪ್ರಪಂಚದಲ್ಲಿ ಬಂಧಿಸಿಟ್ಟಿದೆ ಎಂದು ನಿಮಗೆ ಅನಿಸುತ್ತಿದೆಯೇ? ಈಗ ಸಮರ್ಥಿಸಿ ಇದನ್ನ. ಕಾಮದಿಂದ ನಾವೆಲ್ಲರೂ ಬಂಧನಕ್ಕೊಳಗಾಗಿದ್ದೀವಾ ಈ ಪ್ರಪಂಚಕ್ಕೆ? ಇಲ್ವಾ? ಹೌದು ಮತ್ತೆ ಇದೆ. ಒಳಗಾಗಿದ್ದೇವೆ ಮಾತಾಜಿ. ಮಾತಾಜಿ, ಅರುಣ ಮಾತಾಜಿ. ಕಾಮಕ್ಕೆ ಒಳಗಾಗಿದ್ದೇವೆ ಮಾತಾಜಿ. ಎಲ್ರಿಗೂ ಆಸೆ ಅನ್ನೋದು ಇದ್ದೇ ಇರುತ್ತೆ, ಪ್ರತಿಯೊಬ್ಬರಿಗೂ ತುಂಬಾ ಆಸೆ ಇರುತ್ತೆ. ತುಂಬಾ ಆಸೆ. ಹಾಗೆ ಒಳಗಾಗಿದ್ದೀವಿ, ಖಂಡಿತವಾಗಿ ನಾವು ಕಾಮಕ್ಕೆ ಒಳಗಾಗಿದ್ದೀವಿ. ಎಷ್ಟೇ ಭಕ್ತರಾದ್ರೂ ಮಾತಾಜಿ ಒಂದ್ಸತಿ ಅದು ಕಾಮ ಅನ್ನೋದು ಬಂದೇ ಬಂದ್ಬಿಡುತ್ತೆ ಮಾತಾಜಿ, ಮಾಯ ಹೇಳ್ಕೊಂಡು ಹೋಗ್ಬಿಡುತ್ತೆ ಮಾತಾಜಿ. ನಾವ್ ಒಂದಕ್ ಮುಗಿಯತ್ತಾ? ಇಲ್ಲ ಇಲ್ಲ, ಒಂದಾದ ನಂತರ ಒಂದು ಹುಟ್ಕೊಳತ್ತೆ ಇರುತ್ತೆ ಮಾತಾಜಿ. ಆಸೆಗೆ ಮಿತಿ ಇಲ್ಲ ಮಾತಾಜಿ, ಆಸೆಗೆ ಮಿತಿ ಇಲ್ಲ ಮಾತಾಜಿ. ಆಸೆಗೆ ಮಿತಿ ಇಲ್ಲ, ಕಾಮ ನಿಲ್ಲಲ್ಲ. ಸಾಯೋ ವ್ಯಕ್ತಿ ಕೂಡ ಪ್ರಭುಪಾದ ಅದೇ ಹೇಳ್ತಾರೆ, ಸಾಯೋ ವ್ಯಕ್ತಿ ಮುಂದೆ ಕೂಡ ಒಂದು ಯುವತಿ ಬಂದು ನಿಂತ್ಕೊಂಡ್ರೆ ಅವನಿಗೆ ಅಲ್ಲಿ ಆಸೆ ಹುಟ್ಟತ್ತಂತ. ಹಾಗಾಗಿ ಕಾಮಕ್ಕೆ ಹಲವಾರು ರೂಪಗಳಿದೆ, ಬಟ್ ಅದನ್ನ ನಾವು ಗುರ್ತಿಸ್ಬೇಕು. ನಮ್ಮನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದೇನು ಜ್ಞಾನ ಕೊಡ್ತಿದ್ದಾನೆ, ಎಲ್ಲಿ ಕಾಮ ಹುಟ್ಟುತ್ತಾ ಇದೆ ಅನ್ನೋದು ನಮ್ಗೆ ತಿಳಿ ಹೇಳ್ತಿದ್ದಾನೆ. ಅದ್ ನಮ್ ನಿಜವಾದ ವೈರಿ ಅನ್ನೋದು ನಾವು ಗುರ್ತಿಸ್ಕೋಬೇಕು ಅಲ್ವಾ? ಅದು ಇದ್ರ ಉದ್ದೇಶ, ಈ ಕ್ಲಾಸಿನ ಉದ್ದೇಶ ಅದು. ಕಾಮದ ವಾಸಸ್ಥಳಗಳು ಯಾವುವು? ಎಲ್ಲಿ ವಾಸ ಮಾಡುತ್ತೆ ಕಾಮ? ಬುದ್ಧಿ ಮತ್ತು ಮನಸ್ಸು. ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಯು ಆವಾಸ ಸ್ಥಾನಗಳು. ಅವುಗಳ ಮೂಲಕ ಕಾಮವು ಜೀವಿಯು ಜ್ಞಾನವನ್ನು ಆವರಿಸಿ ಅವನನ್ನು ದಿಕ್ಕುಗೆಡಿಸುತ್ತದೆ. ದಾರಿ ತಪ್ಪಕ್ಕೆ ಕಾರಣನೇ ಕಾಮ ಅಲ್ವಾ? ದಾರಿ ತಪ್ಪಕ್ಕೆ ಕಾರಣನೇ ಕಾಮ. ಕಾಮದ ಮೇನ್ ಇದು ಅಂದ್ರೆ ಉದಾಹರಣೆ ಏನಪ್ಪಾ ಅಂದ್ರೆ, ಫಸ್ಟ್ ಗಂಡು ಹೆಣ್ಣಿನ ಮಿಲನ. ಬ್ರಹ್ಮಚಾರಿ ಇದ್ದಾನೆ, ಬ್ರಹ್ಮಚಾರಿಣಿ ಇದ್ದಾಳೆ, ಅವ್ರ ಅವ್ರು ಓದ್ಕೋತಾ ಇದ್ದಾರೆ, ಒಂದು ಏಜ್ ಬರುತ್ತೆ, ಒಬ್ಬರನ್ನೊಬ್ರು ನೋಡ್ತಾರೆ, ಅಲ್ಲಿಂದ ಹುಟ್ಟತ್ತೆ ಕಷ್ಟ ಅಲ್ವಾ? ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ಪ್ರಾಬ್ಲಮ್ಸ್ ಅಲ್ವಾ? ಅದು ಮೇನ್, ಅದು ಕಾಮಕ್ಕೆ 108 ತೊಂದರೆಗಳು ಬರುತ್ತೆ ಅಲ್ವಾ? ಬಿಡುಗಡೆ ಅಲ್ಲ, ಮದುವೆ ಅನ್ನೋದು ಬಿಡುಗಡೆ ಅಲ್ಲ. ಆಕ್ಚುಲಿ ಮದುವೆ ಅಂದ್ರೆ ಇನ್ನೂ ಬಂಧನಾನೇ. ಆಕ್ಚುಲಿ ಇನ್ನೂ ಹೆಚ್ಚು ಪ್ರಾಬ್ಲಮ್ಸ್ ನಾವು ಇನ್ವೈಟ್ ಮಾಡ್ಕೊಂಡಂಗೆ ಅಲ್ವಾ? ಇಬ್ಬರು ಇರೋದು 4 ಜನ ಆಗ್ತಾರೆ, 108 ಕೆಲಸಗಳು, ಮನೆ ಮ್ಯಾನೇಜ್ ಮಾಡ್ಬೇಕು, ದುಡಿಮೆ ಬೇಕು, ದುಡಿಮೆ ಸಾಕಾಗಲ್ಲ, ಮತ್ ಮನೆ ಮಾಡು, ಕಾರ್ ಮಾಡು, ಅದ್ ಮಾಡು, ಇದ್ ಮಾಡು. ಎಲ್ಲಿದೆ ಬಿಡುಗಡೆ? ಎಲ್ಲಿದೆ ಅವನಿಗೆ ಮನುಷ್ಯನಿಗೆ? ಆಸೆ ಅನ್ನೋದು ಅಲ್ಲೇ ಅಲ್ಲ ನನ್ ಮಗುನ್ ಓದಿಸ್ಬೇಕು, ಮಗುಗ್ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಆ ಮಗುಗ್ ಮದ್ವೆ ಮಾಡ್ಬೇಕು, ಆಸೆ ಅನ್ನೋದು ಅದೇ ಅಲ್ಲ ಮಾತಾಜಿ? ಹೌದು ಹೌದು ಹೌದು, ಅದು ಆಸೆನೇ ಅದು ಅಲ್ವಾ? ಆಸೆನೇ ಅದು, ಆಸೆನೇ ಅದು. ಅಲ್ಲಿಂದಾನೇ ಹುಟ್ಟತಾ ಇರೋದು. ಪ್ರಭುಪಾದ ಎಷ್ಟೊಂದ್ಸರಿ ಹೇಳಿದಾರೆ ಅದನ್ನ. ಕಾಮ ಅಂದ್ರೆ ಫಸ್ಟ್ ಗಂಡು ಹೆಣ್ಣಿನ ಆಕರ್ಷಣೆ, ಅಲ್ಲಿಂದಾನೆ. ಅದೇ ಇಡೀ ಪ್ರಪಂಚನ ಕರ್ಕೊಂಡು ಹೋಗ್ತಿರೋದು ಅಲ್ಲಿಂದಾನೇ ನಡೀತಾ ಇರೋದು. ಪ್ರಪಂಚ ಬೆಳೀತಾ ಇರೋದೇ ಅಲ್ಲಿಂದ. ಆಕ್ಚುಲಿ ಪಾಪ್ಯುಲೇಷನ್ ಬರ್ತಾ ಇರೋದು, ಜನಸಂಖ್ಯೆ ಕಾಮನ್ ಆಗಿ ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಅದೇನೇ ಇದೆ ನಿಜ. ಅತಿ ಆಸೆ ಕತಿಗೇಡು, ಆಸೆಯೇ ದುಃಖಕ್ಕೆ ಮೂಲ.
ಆಸೆ ದುಃಖಕ್ಕೆ ಮೂಲ, ನಿಜ ಅದು. ಆಸೆ ಪಡ್ತೀವಿ, ದುಃಖ ಬರುತ್ತೆ. ಐಸ್ ಕ್ರೀಮ್ ತಿನ್ಬೇಕಂತ ನನ್ ಮಗ, ನೆಕ್ಸ್ಟ್ ಡೇ ಅವನು ಕೆಮ್ಮಕ್ ಶುರು ಮಾಡ್ತಾನೆ ಅಲ್ವಾ. ಎಲ್ಲೆಲ್ಲ ಆಸೆ ಪಡ್ತೀವಿ. ಇವಾಗ ಆಸೆ, ಇವಾಗ ಒಂದು ಸೀರೆ ಹರೇ ಕೊಂಡ್ಕೋಬೇಕು. ಕೃಷ್ಣ ಮಾತಾಜಿ, ಈಗ ಮದ್ವಿ ಮಾಡಂತ ಹೇಳಿದ್ರಲ್ಲ ಮಗಂದು, ಮತ್ತ ಆಸೆ ಅಂತ ಹೇಳಿದ್ರಿ, ಅದು ಆಸೆಗಿಂತ ಕರ್ತವ್ಯನು ಮಾಡ್ಬೇಕಲ್ರಿ ಮಾತಾಜಿ? ಹೌದು, ಅದು ಕರ್ತವ್ಯ ಆಸೆ ಇದೆ. ಹೆಂಗ ಆಗತ್ತದ ಆಸೆ ಮಾತಾಜಿ? first ಆಸೆಯಿಂದಾನೇ ಬಂದಿದ್ದದು ಆಸೆ ಅಲ್ವಾ. ನಾವು ಗಂಡು ಹೆಣ್ಣು ಮಿಲನದಿಂದಾನೇ ಫ್ಯಾಮಿಲಿ ಅನ್ನೋದು ಬಂತು. ಹಾ, ಈಗ ಸ್ವತಂತ್ರವಾಗಿದ್ದ ಅಲ್ವಾ. ಹೌದು ಮಾತಾಜಿ. ಅದೊಂದು ಕಂಪಲ್ಷನ್ ಅಲ್ವಾ. ನೀವು ಮಾಡ್ಲೇಬೇಕಾಗಿದೆ ಇವಾಗ. ಅದು ಮಕ್ಳು ಮಾಡ್ಕೊಂಡ್ಮೇಲೆ ನಿಭಾಯಿಸ್ಲೇಬೇಕು, ಬಿಡಕ್ಕಾಗಲ್ಲ. ಸೊ ಅದು ಹುಟ್ಟಿದ್ದಲ್ಲಿಂದ ಕಾಮದಿಂದಾನೇ ಅಲ್ವಾ. ಹೌದಾ, ನೋ ಡೌಟ್. ಇವಾಗ ಒಂದು ಗೃಹಸ್ಥ ಆಶ್ರಮ ಇದೆ, ಇನ್ನೊಂದು ಗೃಹ ಮೇದಿ ಅಂತಾನೂ ಇದೆ ಭಾಗವತದಲ್ಲಿ. ನಾವೆಲ್ಲರೂ ಗೃಹಸ್ಥ ಆಶ್ರಮದಲ್ಲಿ ಇರ್ಬೇಕು. ಗೃಹಸ್ಥ ಆಶ್ರಮ ಅಂದ್ರೆ ಏನು? ಮದುವೆ ಆಗಿದ್ರು ಕೂಡ, ಮಕ್ಕಳಿದ್ರು ಕೂಡ, ನಮ್ಮನ್ನ ನಾವು ಈ ಶರೀರಕ್ಕೆ ಸಂಬಂಧಿಸಿರೋ ವ್ಯಕ್ತಿಗಳಿಂದ ಅಲ್ಲ ನಾವು ಗುರುತಿಸ್ಕೊಳ್ಳೋದು ಅಲ್ವಾ. ನಾವು ಭಗವಂತನ ಸೇವಕರು, ಭಗವಂತ ಹಚ್ಚಿರೋ ಕಾರ್ಯ ಇದು. ಇವರೆಲ್ಲ ಭಗವಂತನ ಮಕ್ಕಳು. ಇವ್ರಿಗೆ ನನ್ನ ಪರವಾಗಿರುವಂತ ಒಂದು ಜವಾಬ್ದಾರಿ ಇದು ಅಷ್ಟೇ. ನನ್ನ ಮಗ, ನನ್ನ ಮಗಳು, ನನ್ನ ಮನೆ, ಇದು ಬಂಧನಕ್ಕೆ ಕಾರಣ. ಕರೆಕ್ಟೇ. ಮಗನ್ ಮದ್ವೆ ಮಾಡ್ಬೇಕು. ನನ್ನ ಮಗ ಅಲ್ಲ ಏನು ಕೃಷ್ಣ ಕೊಟ್ಟಿರೋಂತ ವ್ಯಕ್ತಿ. ಸೊ ಅದನ್ನ ಒಂದು ಬಂಧನ ಇಲ್ದೇನೆ, ಅಟ್ಯಾಚ್ಮೆಂಟ್ ಇಲ್ದೇನೆ ಮಾಡ್ಬೇಕು. ಅಟ್ಯಾಚ್ಮೆಂಟ್ ಇಲ್ದೇನೆ, ಮೋಹ ಇಲ್ದೇನೆ, ಜ್ಞಾನದಿಂದ ನಡ್ಸ್ಕೊಂಡು ಹೋಗ್ಬೇಕು ಕೆಲಸ, ಜವಾಬ್ದಾರಿನ. ಅರ್ಥమైందా? ಡಿಟ್ಯಾಚ್ಮೆಂಟ್ ಇಂದ, ವೈರಾಗ್ಯದಿಂದ ಮಾಡ್ಬೇಕು ಕಾರ್ಯ. ನಂದು 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 ನಂದು, ನನ್ ಜವಾಬ್ದಾರಿ, ನನ್ ಬಿಸ್ನೆಸ್ಸು, ನನ್ ಮನೆ, ನನ್ ಮಗ, ಏನೇ ಇರ್ಬೋದು, ನನ್ ಮಗಳು, ಯಾವ್ದ್ರ ಬಗ್ಗೆನೇ ಇರ್ಬೋದು, ಅದನ್ನ ಮೋಹದಿಂದ ಮಾಡಬಾರ್ದು, ಅಟ್ಯಾಚ್ಮೆಂಟ್ ಇಂದ ಮಾಡಬಾರ್ದು. ಮಾಡಿದ್ರೆ ಅವಾಗ ನಾವೇನಾಗ್ತೀವಿ? ಇದೇ ಅಂಧಕೂಪದಲ್ಲೇ ನಾವು ಸಿಹಾಕೊಂಡಿರ್ತೀವಿ. ಇದೇ ಸಂಸಾರ ಅಂಧಕೂಪದಲ್ಲೇ ನಾವು ಇನ್ನೂ ಕೆಳಗ್ ಹೋಗ್ತಾ ಹೋಗ್ತೀವಿ ಅಷ್ಟೇ. ನಮ್ನ ಮೇಲ್ ಹೋಗ್ಬೇಕು, ನಾವು ಬಿಡುಗಡೆ ಮಾಡ್ಕೋಬೇಕು ನಮ್ಮನ್ನ ನಾವು ಅಲ್ವಾ. ಈ ಪರಿಸ್ಥಿತಿಯಿಂದ ಹೊರಗೆ ಬರ್ಬೇಕು ನಾವು ಜೀವಿ. ನಾವು ಹುಟ್ಟಿದಾಗ ಇವರೆಲ್ಲ ಇದ್ರ? ಮಗ ಇದ್ನ, ಮಗಳಿದ್ನ, ಗಂಡ ಇದ್ದ, ಮನೆ ಇದ್ದ, ಏನಿತ್ತು? ಏನಾರು ಇತ್ತ ನಾವು ಹುಟ್ಟಿದಾಗ? ಯಾರು ಮಾತಾಜಿ, ನಾವು ಇವಾಗ ನಾವು ಈಗ ಕೇಳ್ತೀವಿ, ಮತ್ ಈಗ ಅಂಕರ್ ಬಿಡ್ರಿ. ಈಗ ನಮಗ್ ವಯಸ್ಸಾತು, ಅವ್ರವ್ರಿಗೆ ಜೀವನ ಹಚ್ಚಿವೆ. ಈಗ ಅವ್ರಿಗೆ ಮದ್ವಿ ಮಾಡಿವಿ, ಅವ್ರಿಗೆ ಮಕ್ಕಳು ಮಾಡಿವಿ, ಅವ್ರವ್ರಿಗೆ ಜೀವನ ಹಚ್ಚಿವಿ. ಈಗ ನಾವು ಪರಮಾತ್ಮನ ದಾರಿ ಹಿಡಿಬೇಕಂತ ನಿಂತೀವಿ. ಆದ್ರ ಈಗ ನೀವು ಇನ್ನೂ ಸಣ್ಣವ್ರು, ಆದ್ರೆ ಈಗಿನ ಅವ್ರು 35, 40 ವರ್ಷ, 25 ವರ್ಷ ಹಿಂಗಿದ್ದವ್ರು, ಅವ್ರಿಗೆ ಮತ್ತೆ ಸಂಸಾರ ಅನ್ನೋದು ಹತ್ತಿ ಬಿಟ್ಟಿರ್ತೈತೆ. ಅವ್ರಿಗೆ ಮಕ್ಕಳು ಸಾಕ್ಬೇಕು, ದೊಡ್ಡವ್ರು ಮಾಡ್ಬೇಕು, ಅವ್ರಿಗೆ ಸಾಲಿ ಕಲಿಸ್ಬೇಕು, ಹಿಂಗೆಲ್ಲ ಇದ್ದೇ ಇರ್ತಾವಲ್ರಿ ಮಾತಾಜಿ. ಆಮೇಲೆ ಅವ್ರಿಗೆ ಇದೇ ಒಂದು ಕೆಲಸ ಮಾಡಂದ್ರ ಆಗಲ್ಲ ಅವ್ರಿಗೆ. ಅವ್ರದ್ದು ಒಂದು ಸಾಧನೆನ. ಯಾಕಂದ್ರ ಅವ್ರು ಅಡಿಗೆ ಮಾಡೋದು, ಮಕ್ಕಳಿಗೆ ಜೋಪಾನ ಮಾಡೋದು, ಮತ್ತೆ ಮನ್ಯಾಗ ಹಿರಿಯರಿಗೆ ಎಲ್ಲಾರ್ಗು ಅವ್ರಿಗೆ ಊಟ ಮಾಡಿ ಬಡಿಸೋದು, ಅದು ಒಂದು ಸಾಧನೆನ ಅಲ್ಲ ಮಾತಾಜಿ. ಅದು ಒಂದು ಇದನ್ನ ಮಾಡ್ಲೇಬೇಕು. ಅದನ್ನ ತಪ್ಪಲ್ಲ ಮಾತಾಜಿ. ಸೇವೆ ಮಾಡ್ಬೇಕಾಗಿಲ್ಲ ಹೇಳ್ತಿಲ್ಲ. ಮಾಡ್ಲೇಬೇಕಲ್ಲ. 24 ಗಂಟೆ ಭಕ್ತಿ ಸೇವೆ ಮಾಡ್ಬೇಕು, ಕೆಲ್ಸಕ್ಕೆ ಹೋಗ್ಬೇಡ್ರಿ, ನೌಕರಿ ಮಾಡ್ಬೇಡ್ರಿ ಅಂತಿಲ್ಲ. ಇವಾಗ ನಾನು ನಮ್ಮ ಮನೆಯವ್ರ ಬಿಸ್ನೆಸ್ಗೆ ನಾನು ಕೆಲಸ ಮಾಡ್ತಿದ್ದೀನಿ. ಇವಾಗ ಬೆಳಿಗ್ಗೆ 1 ಗಂಟೆ, ಮಧ್ಯಾಹ್ನ 1-2 ಗಂಟೆ ಮಾಡ್ತೀನಿ. ಮಧ್ಯದಲ್ಲಿ ನಾನು ಅಡಿಗೆ ಮಾಡ್ತೀನಿ, ಮಾಡ್ಬಿಟ್ಟು ಭಗವಂತನಿಗೆ ಅರ್ಪಿಸ್ತೀನಿ. ಓಕೆ, ಬೆಳಿಗ್ಗೆ ನನ್ನ ಮಗನ್ ರೆಡಿ ಮಾಡಿ ಕಳಿಸ್ಬೇಕು, ಬೆಳಿಗ್ಗೆ ಹೇಳ್ತೀನಿ ನಾನು. ಅದಕ್ಕಿಂತ ಮುಂಚೆ ಹೇಳ್ತೀನಿ, ನಮ್ಮ ಡಿವೋಟಿ ಜೊತೆ ಚಾಂಟಿಂಗ್ ಮಾಡ್ತೀನಿ. ಸೊ ಇಡೀ ದಿನದಲ್ಲಿ ಇದೆಲ್ಲ ನಡೀತಾನೆ ಇರ್ಬೇಕು. ಜಪ ನಡೀತಿರ್ಬೇಕು, ಭಗವಂತ ನೈವೇದ್ಯ ಸೇವೆ ನಡೀತಿರ್ಬೇಕು, ಆಫೀಸ್ ಕೆಲಸ ಇದೆಯಾ ಆಫೀಸ್ ಕೆಲಸ ಮಾಡ್ಕೋ, ಮತ್ತೆ ಸಂಜೆ ಕ್ಲಾಸ್ ಇದೆಯಾ ಓದ್ಕೋಬೇಕಾ, ಸಾಧನೆ ಮಾಡ್ಬೇಕಾ, ಭಗವದ್ಗೀತೆ ಓದ್ಬೇಕಾ ಮಾಡ್ಕೋ. ಇದೆಲ್ಲ ನಮ್ ಶೆಡ್ಯೂಲ್ ಅಲ್ಲಿ ಇರ್ಬೇಕು. ಇದು ಸುಮ್ ನಾನ್ ಮನೇಲಿ ಇರ್ತೀನಿ, ತಿಂತೀನಿ, ಮಕ್ಳು ಮಾಡ್ಕೋತೀನಿ, ಸಾಯ್ತೀನಿ ಅಲ್ಲ. ಇಲ್ಲ, ಅದು ಮಾಡಬಾರ್ದು. ಆದ್ರ ಪರಮಾತ್ಮ ಧ್ಯಾನ ಮಾಡ್ಕೋತನ ನಾವ್ ಈ ಜೀವನದೊಳಗ ಹೌದು, ಅದು ಯಾವುದೇ ವಯಸ್ಸಾಗಿರ್ಬೋದು. ಹೌದೌದು. 9 ವರ್ಷ 9 ಇಯರ್ಸ್ ಅವನಿರ್ಬೋದು, ಇಲ್ಲ ನಾನು ಚಿಕ್ಕವನು 2 ವರ್ಷದವನು ಅವನಿರ್ಬೋದು, ಇಲ್ಲ ನಾನಿರ್ಬೋದು, ಯಾರೇ ಇರ್ಬೋದು, ಎಲ್ರಿಗೂ ಭಗವಂತನ ಸೇವೆ ನಡಿಲೇಬೇಕು.
ನಡಿಲೇಬೇಕು. ಹೌದೌದು, ಅದು ಮಾತ್ರ ಬರೋಬ್ಬರಿ. ಅದನ್ನ ಮಾಡ್ಕೋತ ನಾವು ಈಗ ನಮ್ಮ ವಯಸ್ಸಿನೊಳಗ ನೀವು ನಾವು ಅಂದ್ರೆ ಈಗ ಇವಾಗ ನೀವು ಗೃಹಸ್ಥಾಶ್ರಮ ಆಗೋಯ್ತು. ಆಯ್ತು ನಮ್ದು. 50 ವಾನಪ್ರಸ್ಥದಲ್ಲಿ ಇದ್ದಂಗೆ. ಇದೇರ್ ನಾವು ವಾನಪ್ರಸ್ಥದವರು ನಾವು ಕೆಲಸ ಅಂತ ಕೆಲಸ ಮಾಡಿದ್ವಿ, ಜೀವನ ಮಾಡಿದ್ವಿ, ಮತ್ ಕೆಲ್ಸಕ್ ಹೋಗ್ತಿದ್ವಿ. ಕೆಲಸ ಮಾಡೋ ಮಟ ಭಗವಂತನಿಗೆ ಕೊಡಂಗ ಆಗ್ಬೇಕು ಮಾತಾಜಿ, ಅಷ್ಟೇ. ಯಾಕಂದ್ರೆ ನೀವು ಜವಾಬ್ದಾರಿ ಎಲ್ಲ ಮುಗಿಸ್ಕೊಂಡಿದ್ದೀರಲ್ವಾ. ಇವಾಗ ನಿಮ್ಗೆ ಒಂದೇ ಕೃಷ್ಣನ್ ಸೇವೆ ಮಾಡೋದಿಕ್ಕೆ ನೀವು ನಿಪುಣರಾಗಬೇಕು. ಕರೆಕ್ಟ್. ನನ್ ಮಗ, ನನ್ ಮಗಳು, ನನ್ನ ಸೊಸೆ, ನನ್ನ ಅಳಿಯ ಇದೇ ಇದ್ರಲ್ಲಿ ಇರೋದಲ್ಲ, ಇದೇ ಜಂಜಾಟದಿರೋದಲ್ಲ. ಇದು ಸಂಜಾಟ ಪೂರ್ತಿ ಸ್ವಲ್ಪ ನಾವು ಅದರಿಂದ ದೂರ ಆಗ್ಬೇಕಷ್ಟೇ. ಅದು ಆಗ್ಬಿಡ ಇವಾಗ ಮೇಲ್ಮೇಲಿರ್ಬೇಕು ಅಷ್ಟು ಹೌದೌದು ಮಾತಾಜಿ. ಜಪ ಚೆನ್ನಾಗ್ ಮಾಡ್ಬೇಕು. ಮಾತಾಜಿ ಅವರು ಇವಾಗ ಭಕ್ತಿದಲ್ಲಿ ಬಂದಿದ್ದಾರೆ. ಅವ್ರಿಗೆ ಹೋದ ವರ್ಷ ಇನಿಷಿಯೇಷನ್ ಆಯ್ತು. ಅವ್ರು 16 ಮಾಲೆ ಆಕ್ಚುಲಿ ಮಾಡಿದ್ರೆ ಸಾಕು ಆಕ್ಚುಲಿ. ಆದ್ರೆ ಅವ್ರಿಗೆ ಹೇಳಿದ್ರು, ಅವ್ರ ಶಿಕ್ಷಾ ಗುರು ಹೇಳಿದ್ರು, ನಿಮ್ಗೆ ಟೈಮ್ ಇದೆಯಲ್ಲ, ಇನ್ನು 4 ರೌಂಡ್ ಜಾಸ್ತಿ ಮಾಡಿ, ನೀವು 20 ರೌಂಡ್ ಮಾಡಿ ನೀವು ಅಂದ್ರು ಅವ್ರಿಗೆ. ಇವಾಗ ಅಲ್ವಾ, ವಯಸ್ಸಲ್ಲಿ ಇರೋರಿಗೆ, ಬಿಸಿ ಪೀಪಲ್ಗೆ 16 ಮಾಲೆ ಅಂದ್ರೆ ನಮ್ಗೆ ಅಷ್ಟಕ್ಕೆ ಸಾಕಾಗಿರುತ್ತೆ. ಟೈಮ್ ಸಿಕ್ಕಿದಾಗ, ರಜಾ ಇದ್ದಾಗ, ಎಲ್ಲರೂ ಹೊರಗೆ ಹೋದಾಗ, ಯಾತ್ರೆಗೆ ಹೋದಾಗ, ಟ್ರಾವೆಲ್ ಮಾಡ್ಬೇಕಾದ್ರೆ, ಬಸ್ಸಲ್ಲಿ ಇರ್ಬೇಕಾದ್ರೆ, ಟ್ರೈನಲ್ಲಿ ಇರ್ಬೇಕಾದ್ರೆ, ಫ್ಲೈಟ್ ಬೋಲ್ಟ್ ಬೇಕಾದಷ್ಟು ಟೈಮ್ ಸಿಕ್ತ ಅನ್ಕೊಳ್ಳಿ, ಜಪ ಮಾಡಿ, ಎಕ್ಸ್ಟ್ರಾ ರೌಂಡ್ ಜಪ ಮಾಡಿ. ಹೌದೌದು. ಮತ್ತೆ 16 ಲೈಫ್ ಅಂದ್ರೆ ಏನರ್ಥ? ರಿಟೈರ್ಡ್ ಲೈಫ್ ಅಂದ್ರೆ ಜಾಸ್ತಿ ರೌಂಡ್ ಹಿಂಗ 2 ಆಗ್ತಾವ. ಮತ್ತ ಆಮೇಲೆ ಕೌಂಟ್ ಐತ್ರಿ ನಮ್ದು. ಅದು ಇಲ್ದಾಗ ಮತ್ತ ಕೌಂಟ್ ಚಾಲು. ನಮ್ ಎಲ್ಲಿ ಹೋದ್ರು, ರಿಕ್ಷಾದಾಗ ಹೋಗ್ಲಿ, ಬಸ್ನ್ಯಾಗ ಹೋಗ್ಲಿ, ಎಲ್ಲರೂ ಹೋಗ್ಲಿ, ನನ್ ಜಪ ಸ್ಟಾರ್ಟ ಇರ್ತಾವ ಮಾತಾಜಿ. ಅದಕ್ಕ ಅವಲಂಬಿ ಆಗ್ಬಿಟ್ಟಿವಿ ಇವಾಗ. ಅದು ಏನೋ ಮರ್ತ್ ಬಿಟ್ಟಿವಿ ಅನ್ನಿಸ್ತೈತಿ ನನಗ. ಅದು ಈಗ ನಮ್ ಗೊತ್ತಾಗ್ತಿದ್ಯಾ? ನಮ್ಗೆ ಎಷ್ಟು ಸಿಗತ್ತೋ ಅಷ್ಟು ಕೃಷ್ಣನಿಗೆ ಅವನೇ ಮಾಲೀಕ. ನಮ್ಮ ಮಾಲೀಕ ಯಾರು? ಈ ದೇಹದ ಮಾಲೀಕ ಯಾರು? ಮಗನಿಗೆ ಪಾಠ ಹೇಳ್ಕೊಡ್ತಿದ್ದೀನಿ ನಾನು, ಸೈನ್ಸು. ಅದ್ರಲ್ಲಿ ಎಲ್ಲ ಇದೆ, ಹೆಂಗೆ ಹೃದಯ ಹೆಂಗ್ ಕೆಲಸ ಮಾಡತ್ತೆ, ಹೃದಯದ ಸುತ್ತಲೂ ಏನೇನಿರತ್ತೆ, ಮಸಲ್ಸು ಹೆಂಗೆ. ಎಲ್ರಿಗೂ ಹೇಳ್ತಾರೆ ನಾನು, ಇನ್ವಾಲಂಟ್ರಿ ಆಕ್ಷನ್ ಅಂದ್ರೆ ಏನು? ನಮಗ್ ಗೊತ್ತಿಲ್ದೇನೆ ನಾವು ಶ್ವಾಸ ತಗೋತೀವಿ ಅಲ್ವಾ. ನಾವು ಗೊತ್ತಿಲ್ದೇನೆ ನಾವು ಏನ್ ತಿಂತೀವೋ ಅದು ಜೀರ್ಣ ಆಗತ್ತೆ. ನಮಗ್ ಗೊತ್ತಿಲ್ಲದೆ ನಾವೇನೇನು ಮಾಡ್ತಿಲ್ಲ ಅಲ್ಲಿ. ಎಲ್ಲಿನೋ ಬಟನ್ ಏನು ಇಲ್ಲ ಆನ್ ಆಫ್ ಮಾಡಕ್ಕೆ. ಎಲ್ಲ ಅದೇ ನಡೀತಾ ಇದೆ. ಅದರಿಂದ ನಾವು ಏನ್ ಅರ್ಥ ಮಾಡ್ಕೋಬೇಕು? ಹೆಂಗೆ ಹೃದಯ ಕೆಲಸ ಮಾಡ್ತಿದೆ, ಹೆಂಗೆ ಶ್ವಾಸ ಆಡ್ತಾ ಇದೀವಿ, ಹೆಂಗ್ ನಾವು ಬದುಕಿದೀವಿ, ಯಾರೊಬ್ರು ಮಾಲೀಕ ಇದಾರಲ್ಲಿ, ನಡೆಸ್ತಾ ಇದಾರಲ್ಲಿ ಅಲ್ವಾ. ಅಲ್ಲೊಂದು ಆತ್ಮ ಅನ್ನೋದು ಬದುಕಿದೆ. ಆ ಆತ್ಮ ಇರೋದ್ರಿಂದ ಎಲ್ಲ ಕೆಲಸ ಮಾಡ್ತಿರೋದು, ಎಲ್ಲ ಅಂಗಾಂಗಗಳು. ಆತ್ಮ ಇರೋದಕ್ಕೆ, ಆತ್ಮ ಬಂದ್ಬಿಟ್ಟು ಭಗವಂತನ ಅಂಶ ಅಲ್ವಾ, ಪರಮಾತ್ಮನ ಅಂಶ ಅದು. ಹಾಗಾಗಿ ಪರಮಾತ್ಮ ಮತ್ತೆ ಆತ್ಮ ಇಬ್ರು ಇರೋದ್ರಿಂದ ಈ ದೇಹ ನಡೀತಾ ಇರೋದು. ಬರೀ ಅಲ್ಲೆಲ್ಲ ವೈರ್ ಇದೆ, ನರ್ವ್ಗಳಿದೆ, ರಕ್ತಧಾತು ನಡೀತಾ ಇದೆ, ಅದಿದೆ, ಅಷ್ಟೇ ಅಲ್ಲ ಅದಕ್ಕೆ ಉತ್ತರ. ಅದು ಬರೀ ಮೇಲ್ನೋಟಕ್ಕೆ ಉತ್ತರ ಅಷ್ಟೇ. ನಿಜವಾದ ಉತ್ತರ ಏನು? ಆ ಶರೀರ ಬದುಕಿರೋದಕ್ಕೆ ಕಾರಣನೇ ಆತ್ಮ. ಆತ್ಮ ಭೌತಿಕ ಅಲ್ವೇ ಅಲ್ಲ, ಕಣ್ಣಿಗೆ ಕಾಣಲ್ವಲ್ಲ ಆತ್ಮ. ಮತ್ತೆ ಹೆಂಗ್ ಹೇಳಕ್ಕಾಗತ್ತೆ ನಾವು ಇದರಿಂದ ತಯಾರು ಮಾಡ್ಬೋದು ಆತ್ಮನ, ಆ ವಸ್ತುವಿನ ತಯಾರು ಮಾಡ್ಬೋದು ಅನ್ನಕ್ಕಾಗತ್ತಾ? ಇಲ್ಲ. ಗೊತ್ತಾಗ್ತಿದ್ಯಾ? ಯಾವುದು ತುಂಬಾ ಮುಖ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮನುಷ್ಯ ಬದುಕಿರೋದು ತುಂಬಾ ಮುಖ್ಯ. ಮನುಷ್ಯ ಬದುಕಿರೋದಕ್ಕೆ ಕಾರಣ ಆತ್ಮ ಇರೋದ್ರಿಂದ ಅಲ್ವಾ. ಆಕ್ಚುಲಿ ನಾವೇ ಆತ್ಮ, ಅದೇ ಭಗವದ್ಗೀತೆ ಹೇಳ್ತಾ ಇರೋದು. ಬಟ್ ಅದ್ ನಮ್ಗಿನ್ನೂ ಹತ್ತಿಲ್ಲ ತಲೆಗೆ. ನಾವ ಆತ್ಮ ಅನ್ನೋದು ನಮ್ಗೆ ಯಾವಾಗ ಹತ್ತತ್ತೆ? ಯಾವಾಗ ನಾವು ಚೆನ್ನಾಗಿ ಮಹಾಮಂತ್ರ ಜಪಿಸೋದ್ರಿಂದ. ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪ್ರತಿನಿತ್ಯ ಸಾಧನ, ಜಪ, ಭಾಗವತ ಅಲ್ವಾ. ನಿತ್ಯಂ ಭಾಗವತ ಸೇವೆ ಅಲ್ವಾ. ನಿತ್ಯಂ ಭಾಗವತ ಸೇವೆ ಶ್ಲೋಕ ಏನು ಯಾರು ಹೇಳ್ತೀರಾ? ನಿತ್ಯಂ ಭಾಗವತ ಸೇವೆ ಅಂತ ಅದು ಶ್ಲೋಕ ಹೇಳಿ, ಯಾರು ಹೇಳ್ತೀರಾ? ಮಾತಾಜಿ. ನಿತ್ಯ ಭಾಗವತ ಎಷ್ಟನೇ ಅಧ್ಯಾಯ? ಆಯೇಷು ಅಭದ್ರೇಷು ನಿತ್ಯ ಭಾಗವತ ಸೇವಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ ಅಲ್ವಾ. ನಷ್ಟ ಪ್ರಾಯೇಷು ಅಭದ್ರೇಷು. ಅಭದ್ರ ಅಂದ್ರೆ ಏನು?
ಅಭದ್ರ ಅಂದ್ರೆ ಅಮಂಗಳಕರವಾಗಿರುವಂಥದ್ದು. ಎಲ್ಲ ಅಮಂಗಳಕರವಾಗಿರುವಂಥದ್ದೆಲ್ಲ ನಾಶ ಆಗತ್ತೆ ಯಾವಾಗ? ನಿತ್ಯ ಭಾಗವತ ಸೇವೆಯ, ಪ್ರತಿನಿತ್ಯ ಶ್ರೀಮದ್ ಭಾಗವತ ಓದೋದ್ರಿಂದ, ಪ್ರತಿನಿತ್ಯ ಭಾಗವತ ಅಂತ ಶುದ್ಧ ಭಕ್ತರ ಸೇವೆ ಮಾಡೋದ್ರಿಂದ, ಶುದ್ಧ ಭಕ್ತರ ಸೇವೆ ಮಾಡೋದ್ರಿಂದ. ಇವಾಗ ನಾವು ಯಾರಿಗೋಸ್ಕರ ಚಾಂಟಿಂಗ್ ಮಾಡ್ತಾ ಇರೋದು? ಯಾರು ಹೇಳಿರೋದ್ರಿಂದ ನಾವು ಮಾಡ್ತಾ ಇರೋದು? ಶುದ್ಧ ಭಕ್ತರ ವೈಷ್ಣವರಾಗಿರುವಂತ ಆಚಾರ್ಯರು ಅಲ್ವಾ? ಆಚಾರ್ಯರು ಹೇಳಿರೋದ್ರಿಂದ ನಾವು ಮಾಡ್ತಾ ಇರೋದು. ಚೈತನ್ಯ ಮಹಾಪ್ರಭು ನಮ್ಗೆ ದಾರಿ ಮಾಡ್ಕೊಟ್ಟಿರೋದು ಕೃಷ್ಣ ಹೇಳಿರೋದ್ರಿಂದ, ಅವನ ಪ್ರತಿನಿಧಿಗಳಂತ ಪ್ರಭುಪಾದು ಗುರುಗಳು ಹೇಳಿರೋದ್ರಿಂದ ಅಲ್ವಾ? ಸೊ ಅದು ಪ್ರತಿನಿತ್ಯ ಸೇವೆ. ಅದು ಯಾವಾಗ ನಾವು ಪ್ರತಿನಿತ್ಯ ಈ ಸೇವೆ ಮಾಡ್ತೀವೋ, ಭಾಗವತ ಓದೋದು, ಭಾಗವತ ಅಂತ ವ್ಯಕ್ತಿಯ ಸೇವೆ ಮಾಡ್ತೀವೋ, ಅವಾಗ ನಮ್ಗೆ ಭಗವಂತನ ಮೇಲೆ ಭಕ್ತಿ, ಪ್ರೇಮ ಅನ್ನೋದು ಕಲಗತ್ತೆ. ಆಗ್ತಿದ್ಯಾ? ಇಲ್ಲದೆ ಹೋದ್ರೆ ಸಾಧ್ಯ ಇಲ್ಲ. ಅದು ಪ್ರತಿನಿತ್ಯ ಬೇಕು ಅಂತಿರೋದ್ರ ಕೃಷ್ಣ. ನೀವು 5ನೇ ಕ್ಲಾಸ್ ಅವನಾಗಿರ್ಬೋದು, 10ನೇ ಕ್ಲಾಸ್ ಅವನಾಗಿರ್ಬೋದು, 20 ವಯಸ್ಸಿನವನಾಗಿರ್ಬೋದು, 40 ವಯಸ್ಸಿನವನಾಗಿರ್ಬೋದು, 80 ವಯಸ್ಸಿನವನಾಗಿರ್ಬೋದು, ಡೈಲಿ ಬೇಕಿದು. ಕರೆಕ್ಟೇ. ಲೇಟಾಗಿ ಬಂದಿರೋರಿಗೆ ಟೈಮ್ ತುಂಬಾ ಕಮ್ಮಿ ಇದೆ. 50ಕ್ಕೆ 60ಕ್ಕೆ ಬಂದಿರೋರಿಗೆ ಸಮಯ ತುಂಬಾ ಕಮ್ಮಿ ಇದೆ. ಎಲ್ರಿಗೂ ಅರ್ಥ ಆಗತ್ತದು. ಅದಕ್ಕೋಸ್ಕರ ಕೃಷ್ಣ ಏನಂತಾನೆ, ಎಷ್ಟು ಸಮಯ ಇದೆಯೋ ಅಷ್ಟು ಚೆನ್ನಾಗಿ ಮಾಯೆಗೆ ಟೈಮ್ ಜಾಸ್ತಿ ಕೊಡದೇನೆ, ಮಾಯೆ ಕಾರ್ಯಗಳನ್ನ ಜಾಸ್ತಿ ಹಚ್ಕೊಳ್ದೇನೆ, ಮಾಯೆ ಒಳಗಡೆ ಹೆಚ್ಚು ನಾವು ಸಿಗಾಕೊಳ್ದೇನೆ, ಒಂದೊಂದ್ ನಿಮಿಷನೂ ವೇಸ್ಟ್ ಮಾಡ್ಬಾರ್ದು ಮಾತಾಜಿ. ಯಾಕಂದ್ರೆ 50 ವರ್ಷದ ಮೇಲ್ ಬಂದಿದೀವಿ, 40 ವರ್ಷದ ಮೇಲ್ ಬಂದಿದೀವಿ. ಒಂದ್ ನಿಮಿಷಕ್ಕೂ ಅದು ನಾವು ಲೆಕ್ಕ ಇಟ್ಕೊಂಡೆ ತುಂಬಾ ಬೆಲೆ ಕೊಡ್ಬೇಕು. ತುಂಬಾ ಕಮ್ಮಿ ಐತೆ ಆ ಸಮಯ. ನಾವು ಉಪಯೋಗಿಸ್ಬೇಕು ಅದ್ರೊಳಗ ಬಾಳ ಇದಾಗ್ಬಿಟ್ಟಿವಿ ನಾವು. ಯಾಕಂದ್ರೆ ಈ 2 ವರ್ಷದಿಂದ ಬಹಳ ಡೀಪ್ ಒಳಗ್ ಹೋಗ್ಬಿಟ್ಟಿವಿ. ಈಗ ಮಕ್ಳು ಹೇಳ್ತಾರ, ಯಾವಾಗ್ಲೂ ನಿನ್ನ ಇದ್ರಾಗನೇ ಇರ್ತಿದಿ, ಯಾರ ಕಡೆ ಲಕ್ಷ ಕೊಡಲ್ಲ, ನಿನ್ನ ಕ್ಲಾಸ್ ಏನ ನೀನ್ ಓದುದೇನು, ಬರೇ ಇದ್ರಾಗ ಇರ್ತಿದಿ ಅಂತ ಹೇಳಿ ಮಕ್ಳು ಒಂದ್ ಸ್ವಲ್ಪ ಹೇಳ್ತಾರೆ. ಆದ್ರ ನನಗ 1 ನಿಮಿಷ ಎಲ್ಲರೂ ನಿಂತಿದ್ರೆ ನಿಮ್ ಬಗ್ಗೆ ಯಾವಾಗ ಯೋಚನೆ ಮಾಡೋದು ನೀವು ಹೇಳಿ? ನೀವು ಯಾವಾಗ ಯೋಚನೆ ಮಾಡ್ಬೇಕು? ಯಾವಾಗ ಮರಿಗಳು ಅಂತಾನೆ ಇದ್ರೆ ನಿಮ್ದು ಬೇಡವಾ? ನಿಮ್ ಉದ್ಧಾರ ಆಗದ್ ಬೇಡವಾ? ನಿಮ್ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇದ್ದಾರೆ? ನೀವೇ ಕಾಳಜಿ ವಹಿಸ್ಬೇಕು. ನೀವೇ ಗುರುಗಳ ಮಾರ್ಗದರ್ಶನದಲ್ಲಿ ಇದ್ಬಿಟ್ಟು ನೀವು ನಿಮಗ್ ಫಸ್ಟ್ ಬೆಲೆ ಕೊಟ್ಕೋಬೇಕು. ಹೌದಪ್ಪ, ನಾನು ಇಷ್ಟು ಕಾಲ ಮುಗಿಸ್ಬಿಟ್ಟಿದ್ದೀನಿ, ಎಲ್ಲರ ಸೇವೆ ಮಾಡ್ತಾ ಮಾಡ್ತಾ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇವಾಗ ನನ್ನ ಉದ್ಧಾರ ಯಾರು ಮಾಡ್ತಾರೆ? ನನ್ನಿಂದ ಬಿಡುಗಡೆ ಯಾರು ಮಾಡ್ತಾರೆ? ನಾ ಅದ ಹೇಳ್ತೀನಿ ಮಾತಾಜಿ. ಈಗ ಕಾಲ ವೇಸ್ಟ್ ಮಾಡ್ಬಾರ್ದಪ್ಪ ನಾವು. ಈಗ ನಮ್ದ ಈ ಕಾಲ ಪರಮಾತ್ಮನ ದಾರಿ ಹಿಡಿದು ನಾವು ಅದು ನೋಡ್ಬೇಕು. ಈಗ ಸಾಕೀಗ ನಿಮ್ ಜೀವನ ನಿಮಗ್ ಹಚ್ಬಿಟ್ಟಿವಿ. ಈಗ ನಾ ಪರಮಾತ್ಮನ ದಾರಿ ಹಿಡಿಬೇಕು. ನಾ ಅಲ್ಲಿ ದಾರಿಯಾಗ ಏನೇನೈತಿ ಕಸ ಕಡ್ಡಿ ಸರಿಸಿ ನಾವು ಮುಂದ್ ಹೋಗ್ತಾ ಇರ್ಬೇಕು. ಆವಿಂದ ವಿಚಾರ ನಮಗಿರ್ಬೇಕ. ಹಂಗಾಗಿ ಜಾಸ್ತಿ ನನಗ ಆಗ್ತೈತಿ ಅಂತ ನಾ ಹೇಳ್ತೀನ್ರಿ. ಮನ್ಯಾಗ ಒಂದ್ ಸ್ವಲ್ಪ ಮಕ್ಕಳಿಗೆಲ್ಲಾ ಹೇಳ್ಕೊಡ್ತೀನಿ. ಹರೇ ಕೃಷ್ಣ. ವೆರಿ ನೈಸ್ ಮಾತಾಜಿ. ಸೊ ಇದು ಬೇಕು ನಮ್ಗೆ, ಈ ಅರಿವು ಆಗ್ಬೇಕು ನಮ್ಗೆ. ಇದಕ್ಕೆ ನಾವು ಹೆಚ್ಚು ಕಾಲ ಕೊಡ್ಬೇಕು. ನಾವು ಭಕ್ತಿ ಮಾರ್ಗದಲ್ಲಿ ಇದ್ರೆ ಮಾತಾಜಿ, ಮಕ್ಳೇ ಹೇಳ್ತಾರೆ ಮಾತಾಜಿ, ಯಾಕಮ್ಮ ಇವತ್ತು ದೇವಸ್ಥಾನಕ್ಕೆ ಹೋಗಿಲ್ಲ, ಯಾಕಮ್ಮ ಇವತ್ತು ಮನೇಲಿ ಏನಮ್ಮ ಫೋನ್ ಮಾಡಿ ಜಪ ಮಾಡ್ತಾ ಇದೀಯಮ್ಮ, ಪೂಜೆ ಮಾಡ್ತಾ ಇದೀಯಮ್ಮ, ಟೆಂಪಲ್ ಅಲ್ಲಿ ಇದೇ ಹೇಳ್ತಾರೆ. ಸ್ವಲ್ಪ ದಿವಸ ಅವರು ನೋಡ್ತಾರೆ, ಆಮೇಲೆ ಅವರು ಕಡೆನೆ ವಾಲ್ಬಿಡ್ತಾರೆ. ಕರೆಕ್ಟ್, ಅವರು ಬದಲಾಗ್ತಾರೆ. ಯಾಕಂದ್ರೆ ಇವತ್ ಸುಖ ಎಲ್ಲರಿಗೂ ಸಿಗತ್ತೆ, ಎಲ್ಲಾ ಜೀವಿಗೂ ಇದು ಬೇಕು. ಮೊಮ್ಮಕ್ಕಳು ಕೂಡ ಬದಲಾಗ್ತಾರೆ ಮಾತಾಜಿ. ಅವ್ರು ಕೂಡ ಕೇಳೋದೇನ್ ಗೊತ್ತಾ, ಅಮ್ಮಮ್ಮ ಎಲ್ಲಿದ್ಯಾ, ಟೆಂಪಲ್ ಅಲ್ಲಿ ಇದ್ಯಾ, ಮನೇಲಿ ಜಪ ಏನ್ ಮಾಡ್ತಾ ಇದ್ಯಾ, ಜಪ ಮಾಡಿದ ನನಗೆ ಫೋನ್ ಮಾಡಿ, ಹಂಗೆ ಕೇಳ್ತಾರೆ ಮಾತಾಜಿ ಮಕ್ಕಳು. ನಾವು ಬದಲಾವಣೆ ಆದ್ರೆ ಅವ್ರು ತಾನಾಗೆ ಬದಲಾವಣೆ ಆಗ್ತಾರೆ. ಫಸ್ಟ್ ನಾವು ಭಗವಂತನ ಮೇಲೆ ನಿಂತಿಟ್ರೆ ನಮ್ಮನ್ನ ಅವ್ರು ಅದೇ ತರ ನಮ್ಗೆ ಅವರು ಬದಲಾಗ್ತಾರೆ. ನಮ್ಮ ಮನ್ಯಾಗೂ ಹಂಗ ಬದಲಾಗ್ಯಾರ್ರಿ ಎಲ್ಲಾರು. ಈಗ ಇದು ಏಕಾದಶಿ ಮಾಡ್ತಿದ್ದಿಲ್ರಿ ಮೊದಲ. ಈಗೆಲ್ಲಾ ನಮ್ ಮಕ್ಕಳು ಮಾಡ್ತಾರ್ರಿ. ಒಂದ್ 6 ವರ್ಷ ತಮದಾನ, ಅವನು ಮಾಡ್ತಾನ ಏಕಾದಶಿ. 6 ವರ್ಷ ತಮದಾನ, 6 ವರ್ಷ, 8 ವರ್ಷ, 10 ವರ್ಷ ತಮ, 12 ವರ್ಷದಕಿ, ಹಿಂಗ ಎಲ್ಲಾ ಹುಡುಗರು ಮತ್ತೆ ನಮ್ಮ ಸೊಸಿ ಮಗ ಹಿಂಗೆಲ್ಲಾರು ಮಾಡ್ತಾರ. ಈಗ ನನಗ ಒಮ್ಮೊಮ್ಮೆ ಆಗ್ತೈತಿ, ಒಮ್ಮೊಮ್ಮೆ ಆಗುದಿಲ್ಲ. ಯಾಕಂದ್ರ ಶುಗರ್ ಐತಲ್ಲ ನನಗ, ಒಂದ್ ಸ್ವಲ್ಪ ತ್ರಾಸ ಒಮ್ಮೊಮ್ಮೆ.
ಒಮ್ಮೊಮ್ಮೆ ನಾ ಮಾಡ್ತೀನಿ ಒಮ್ಮೊಮ್ಮೆ ಮಾಡಲ್ರಿ ಮಾತಾಜಿ, ಕರೆ ಹೇಳ್ಬೇಕಲ್ಲ ಅದಕ್ಕೆ ಒಮ್ಮೊಮ್ಮೆ ಆಗತ್ತ ಒಮ್ಮೊಮ್ಮೆ ಆಗಲ್ಲ ನನಗೆ. ಮಕ್ಕಳು ಮಾತ್ರ ಎಲ್ಲಾರು ಮಾಡತ್ತಾರ್ರಿ ಮನ್ಯಾಗ. ಮತ್ತ ಭಕ್ತಿ ಒಳಗ್ ಬಹಳ ಭಕ್ತಿಯವ್ರು ಬಂದಾರ ಮನ್ಯಾಗ ಎಲ್ಲಾರು. ಮತ್ತ ನಾವ್ ದ್ವಾರಕಾಲಿಂದ ಕೃಷ್ಣನ್ ತಂದೀವ್ರಿ. ದಿನಾ ಅವಂಗ ಮಲಗಸುದು, ಆಮೇಲೆ ತೊಟ್ಲ ತಂದಾನ ಮಗ, ದಿನಾ ಮಲಗಿಸ್ತೀನಿ. ಮತ್ತ ಬೆಳಿಗ್ಗೆ ಬೆಳಗ ಮುಂಜಾನೆ ಎದ್ದು ಅವಂಗ ಜಳಕ ಮಾಡಿಸಿ ಅರ್ಬಿ ತಂದಿನಿ, ಚಂದ ಚಂದ ನಾನ ಹೊಲಿತೀನ್ರಿ ಮನ್ಯಾಗ. ಕೈಲೆ ಹೊಲದು ಅವಂಗ ಹಾಕ್ತೀನಿ. ಆಮೇಲೆ ದಿನಾ ಅವನ ಕೆಲಸ ಮಾಡಿ ಎಲ್ಲ ನೈವೇದ್ಯ ಮಾಡಿ ಅವಂಗ. ಧನ್ಯವಾದ ಮಾತಾಜಿ, ಧನ್ಯವಾದ ಮಾತಾಜಿ. ಮತ್ತೆ ಹಾ ಮುಂದುವರ್ಸ. ಮತ್ತೆ ಸೊ ಇವಾಗ ನೋಡಿ, ಇವಾಗ ನಾವು ಕಾಮದ ಬಗ್ಗೆ ತಿಳ್ಕೊಂಡ್ವಿ, ಹೌದಾ? ಸೊ ವ್ಯಕ್ತಿಯು ಜಡವಸ್ತುವಿನೊಂದಿಗೆ ಹೇಗೆ ತನ್ನನ್ನು ತಾನು ಗುರುತಿಸಿಕೊಳ್ಳುತ್ತಾನೆ ಅಂತ ಪ್ರಶ್ನೆ ಇರ್ತೀರಿ. ಇದರ ಪರಿಣಾಮ ಏನು? ಜಡವಸ್ತುವಿನೊಂದಿಗೆ ನಾವು ಹೆಂಗೆ ಗುರುತಿಸ್ಕೊಂತೀವಿ? ಯಾರು ಹೇಳ್ತೀರಾ ಇದಕ್ಕೆ? ಒಂದು ಜೀವಿ ಈ ಜಡವಸ್ತು ಜೊತೆಗೆ ನನ್ನ ಅಥವಾ ಈ ದೇಹದಿಂದ ನಮ್ಮನ್ನ ನಾವು ಗುರುತಿಸ್ಕೊಳ್ಳಕ್ಕೆ ಏನ್ ಕಾರಣ ಏನು? ಆತ್ಮನೇ ಕಾರಣ. ಏನ್ ಕಾರಣ? ಆತ್ಮ, ಮನಸ್ಸು ಮಾತಾಜಿ, ಮನಸ್ಸು. ಆತ್ಮ. ಸಾಕಷ್ಟು ಜ್ಞಾನ ಇಲ್ಲದೆ ಇರೋದ್ರಿಂದ ಅಲ್ವಾ? ಸಾಕಷ್ಟು ಜ್ಞಾನ ನಮಗೆ ಪೂರ್ತಿಯಾಗಿ ಇಲ್ಲದೆ ಇರೋದ್ರಿಂದ ಈ ದೇಹದಿಂದ ನಾವು ಗುರುತಿಸ್ಕೋತೀವಿ, ಮನಸ್ಸಿಂದ ಗುರುತಿಸ್ಕೋತೀವಿ, ಇಲ್ಲ ಈ ದೇಹದ ಸಂಬಂಧಿಸಿರೋ ವ್ಯಕ್ತಿಗಳಿಂದ ನಾವು ಗುರುತಿಸ್ಕೊಂತೀವಿ, ಅಥವಾ ಈ ದೇಶದಿಂದ ಗುರುತಿಸ್ಕೊಂತೀವಿ. ಈ ದೇಶದವಳು ನಾನು ಅಂತೀವಿ, ಹೌದಾ? ನಾವು ಈ ದೇಶದವಳ, ಅಮೆರಿಕ ದೇಶದವರ, ಯಾವ ದೇಶದವರಾದ್ರೆ ಏನಂತೆ? ಯಾವ ದೇಶದಲ್ಲಿ ಹುಟ್ಟಿದ್ರೆ ಏನಂತೆ? ಆ ದೇಶದವ್ರು ಆಗ್ಬಿಡ್ತೀವ ನಾವು? ನಾವು ಒರಿಜಿನಲ್ ಆಗಿ ಸೇರಿರೋದು ಯಾರಿಂದ ಬಂದಿರೋದು ನಾವು? ಅದು ಗುರ್ತು ಬರ್ಬೇಕಲ್ವಾ? ಅದಕ್ಕೆ ನಮ್ಗೆ ಜ್ಞಾನ ಬೇಕು ಅಲ್ವಾ? ಅದಕ್ಕೆ ನಮ್ಮ ನಿಜವಾದ ಸ್ಥಿತಿಗೆ ನಾವು ಬರಬೇಕು. ಬಟ್ ಈ ಮಾಯೆ ಅನ್ನೋದು, ಈ ಕಾಮ ಕ್ರೋಧ ಇಂದ ನಮ್ಮ ನಿಜವಾದ ಗುರ್ತುನೇ ಮರ್ತೋಗ್ಬಿಟ್ಟಿದೀವಿ ನಾವು. ತಪ್ಪು ಗುರ್ತಿಂದ ನಾವು ಗುರ್ತಿಸ್ಕೊಂತಾ ಇರೋದಲ್ವಾ? ಸುಳ್ಳು ಅಹಂಕಾರ, ಫಾಲ್ಸ್ ಈಗೋ ಅಂತ ಅದಕ್ಕೆ ಹೇಳೋದು. ನಾನು ಇವನು, ನಾನು ಅವನು ಅಂತ ನಾವು ಯಾವಾಗ ಹೇಳ್ತೀವೋ ಅದು ಪೂರ್ತಿ ಸತ್ಯ ಅಲ್ಲ ಅಂತ ಅರ್ಥ. ನಾನೊಬ್ಬ ಇಂಜಿನಿಯರ್ ಅಂದ ತಕ್ಷಣ ಪೂರ್ತಿ ಸತ್ಯ ಅಲ್ಲ. ಇನ್ನೇನು ಇಂಜಿನಿಯರ್ ಆದಕ್ಕಿಂತ ಇನ್ನೇನು, ಇಂಜಿನಿಯರ್ ಆಕ್ಕಿಂತ ಮುಂಚೆ ಏನ್ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ, ಸ್ಟೂಡೆಂಟ್. ಅದಕ್ಕಿಂತ ಮುಂಚೆ ಏನ್ ನಾನು ಎಷ್ಟು ಚಿಕ್ಕ ವ್ಯಕ್ತಿ, ನಾನು ಆಟಾಡ್ಕೊಂಡಿರೋ ಅಂತ ಒಂದು ಚಿಕ್ಕ ಹುಡುಗಿ ಅಥವಾ ಹುಡುಗ, ಬಾಲಕ. ಅದಕ್ಕಿಂತ ಮುಂಚೆ ಏನು ನಾನು ಜಸ್ಟ್ ಶಿಶು. ಇವಾಗಲೇ ನಾನು ದೇಹ ಪಡ್ಕೊಂಡು ಹುಟ್ಟಿರೋ ಅಂತ ವ್ಯಕ್ತಿ. ಅದಕ್ಕಿಂತ ಮುಂಚೆ ಏನು ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ನಮ್ಗೆ ಜ್ಞಾಪಕ ಇಲ್ಲ. ಜ್ಞಾಪಕ ಇದೆಯಾ ನಮ್ಗೆ? ಇಲ್ಲ. ಹುಟ್ಟಕ್ಕಿಂತ ಮುಂಚೆ ಜ್ಞಾಪಕ ಇಲ್ಲ, ಸತ್ ಮೇಲೆ ನಮ್ಗೆ ಜ್ಞಾಪಕ ಇರಲ್ಲ. ಯಾಕಂದ್ರೆ ಈ ದೇಹದಲ್ಲಿರೋದ್ರಿಂದ, ಭೌತಿಕ ದೇಹದಲ್ಲಿರೋದ್ರಿಂದ ನಮ್ಗೆ ಜ್ಞಾಪಕ ಇರಲ್ಲ. ನಾವು ದೇಹ ಬದಲಾಯಿಸ್ತಾ ಇರೋದ್ರಿಂದ ನಮ್ಗೆ ಜ್ಞಾಪಕ ಇರಲ್ಲ ಅಲ್ವಾ? ಸೊ ನಮ್ಮ ನಿಜವಾದ ಗುರುತು ನಮ್ಗೆ ಜ್ಞಾಪಿಸೋರು ಯಾರು ಅಂದ್ರೆ ಕೃಷ್ಣ. ಕೃಷ್ಣ ಅವನ ಪ್ರತಿನಿಧಿ ನಮ್ಗೆ ಜ್ಞಾಪಿಸೋದು. ಹಾಗಾಗಿ ಕೃಷ್ಣನ್ ಸೇವೆ ಮಾಡಿದ್ರೆ, ಭಗವಂತನ ಸೇವೆ ಮಾಡಿದ್ರೆ ನಾವು ಆ ನಿಜವಾದ ಗುರುತಿಗೆ ನಾವು ಬರ್ತೀವಿ. ಇಲ್ಲ ಅಂದ್ರೆ ತಪ್ಪು ಗುರುತಲ್ಲೇ ನಾವು ಜೀವನ ಎಲ್ಲ ಕಳೆದು ಬಿಡ್ತೀವಿ ಅಷ್ಟೇ. ಗೊತ್ತಾಗ್ತಿದ್ಯಾ ನಿಮ್ಗೆ? ತಪ್ಪು ಗುರುತಲ್ಲೇ ನಾವು ಪೂರ್ತಿ ಜೀವನ ಮುಗಿಸ್ಬಿಟ್ರೆ, 80 ವರ್ಷನೋ 70 ವರ್ಷನೋ 90 ವರ್ಷ ಮುಗಿಸ್ಬಿಟ್ರೆ ಏನ್ ಬಂದಾಗ ಕೊನೆಗೆ? ಜೀವನ ಅಲ್ಲ. ನಾನು ನೋಡಿದ್ದೀನಿ ಕೆಲವರು, ಜೀವನ ಅಲ್ಲ ನಾನು ಡಾಕ್ಟ್ರಪ್ಪ, ನಾನೊಬ್ಬ ಡಾಕ್ಟ್ರು. ಜೀವನ ಡಾಕ್ಟರ್ನೇ ಅವ್ರು ಗುರ್ತಿಸ್ಕೊಂಡಿರೋದವ್ರು ಜೀವನ್ ಪರ್ಯಂತ. ಸಾಯ್ಬೇಕಾದ್ರು ಅವ್ರು ಡಾಕ್ಟರ್ ಅಂತಾನೆ ಅನ್ಕೊಂಡ್ರು ಅವ್ರು. ಆದ್ರೂ ಅವ್ರನ್ನ ಕಾಪಾಡ್ಕೊಳಕ್ ಆಗ್ಲಿಲ್ಲ. ಯಾರೂ ಕಾಪಾಡಕ್ಕಾಗ್ಲಿಲ್ಲ ಆ ದೇಹನ. ಅದೇ ಬೇಜಾರಲ್ಲೇ, ಅದೇ ಕೊರಗಲ್ಲೇ ಅವ್ರು ಹೋದ್ರು. ಏನಾಗತ್ತ ಅವಾಗ? ಮತ್ತೆ ಇನ್ನೊಂದು ದೇಹ ಪಡ್ಕೋತಾರೆ ಅಲ್ವಾ? ಭಗವಂತ ನಮಗ್ ಹೋಗಾಗತ್ತ ಆ ಕೊರಗಲ್ಲಿ ಹೋದ್ರೆ? ಇಲ್ಲ. ಯಾವ ಮನಸ್ಥಿತಿಯಲ್ಲಿ ನಾವು ದೇಹ ಬಿಡ್ತೀವೋ ಅದೇ ಸ್ಥಿತಿದಲ್ಲಿ ನಾವು ಅದೇ ತರ ದೇಹನೇ ನಾವು ಪಡ್ಕೋತೀವಿ. ಗೊತ್ತಾಗ್ತಿದ್ಯಾ? ಸೊ ಇದು ಬಂಧನ. ಇದು ಮತ್ತೆ 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 ನಾವು ಇನ್ನೂ ನಮ್ಮ ಬಂಧನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ.
ಇವತ್ತು ಬಿಡುಗಡೆ ಇದೆಯಪ್ಪ, ಡೇಟ್ ಇದೆ, ಇವತ್ತು ಅವನ ಕೈದಿಗೆ ರಿಲೀಸ್ ಇದೆ ಅಂತ ಇರ್ಬೋದು. ಅವನು ಎಷ್ಟು ಸಂತೋಷ ಪಡ್ಬೇಕಲ್ವಾ? ಇವತ್ತು ನನ್ನ ಬಿಡುಗಡೆ ಇದೆ, ನಾ ಹೊರಗೆ ಹೋಗ್ಬೋದು, ನಾನು ಫ್ರೀಯಾಗಿ ಓಡಾಡ್ಬೋದು, ಯಾರು ನನ್ನ ಹಿಡಿಯೋದಿಲ್ಲ, ಯಾರು ನನ್ನ ಕೈಗೆ ಚೈನ್ ಹಾಕಲ್ಲ. ಅದಲ್ದೇನೆ ಅವನು ಮತ್ತೆ ಇನ್ನೊಂದು ತಪ್ಪು ಮಾಡಿ ಮತ್ತೆ ಇನ್ನೂ ಒಂದು ಪನಿಷ್ಮೆಂಟ್ ಎಕ್ಸ್ಟೆಂಡ್ ಆಯ್ತು ಅನ್ಕೊಳ್ಳಿ, ಇಲ್ಲ ನಿನ್ ಬಿಡುಗಡೆ ಇಲ್ಲ ಇವತ್ತು, ನೀನು ಇನ್ನೂ 1 ವರ್ಷ ಇಲ್ಲಿರ್ಬೇಕು, ಅಥವಾ ಇನ್ನೂ 5 ವರ್ಷ ನೀನು ಇಲ್ಲಿರ್ಬೇಕು. ಇಲ್ಲಿ ಬರೀ 1 ವರ್ಷ 5 ವರ್ಷ ಮಾತಾಡ್ತಾ ಇರೋದ್ನ. ನಮ್ಮ ಪರಿಸ್ಥಿತಿ ಏನು? 1 ವರ್ಷ 5 ವರ್ಷ ಅಲ್ಲ, ಜನ್ಮ ಜನ್ಮಾಂತರ ಬಂಧನದಲ್ಲಿ ನಾವಿರೋದು. ಎಲ್ರಿಗೂ ಅರ್ಥ ಆಗ್ತಿದ್ಯಾ ನಿಮ್ಗೆ ನಾ ಹೇಳ್ತಿರೋದು? ಜನ್ಮ ಜನ್ಮಾಂತರ ನಾವು ನಮ್ಮನ್ನ ನಾವು ಹಾಕೊಂಡು ಕೂತ್ಕೊಂಡಿದೀವಿ ಅಷ್ಟೇ. ಬಿಡುಗಡೆಗೆ ದಾರಿ ಇದೆ, ಅದು ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ನಾವು ಸೀರಿಯಸ್ ಆಗಿಲ್ಲ. ಸೀರಿಯಸ್ನೆಸ್ ಬೇಕಲ್ವಾ? ಗಂಭೀರತ್ವ ಬೇಕು ನಮಗೆ. ಅಂದ್ರೆ ಹೆಂಗ್ ಬಿಡುಗಡೆ ಆಗ ಸಾಧ್ಯ? ನಾನು ಬೇಡ ಅಂದ್ರೆ ಹೆಂಗ್ ಸಿಗತ್ತೆ? ಬೇಕು ಅಂದ್ರೆ ಸಿಗತ್ತಲ್ವಾ? ಪರಿಹಾರ ಬೇಕು ಅಂದ್ರೆ ಪರಿಹಾರ ಸಿಗತ್ತೆ. ಬೇಡ ನನ್ಗೆ ನನಗಾಗತ್ತೆ ಅಲ್ವಾ? ಸೊ ಪರಿಹಾರ ಇದೆ. ಸತ್ಯ. ಸೊ ಯಾವ ರೀತಿ ನಾವು ಕಾಮದ ನಿವಾಸ ಸ್ಥಳವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬಹುದು? ಇದಕ್ಕೆ ನೀವೆಲ್ಲ ಉತ್ತರ ಕೊಡ್ಬೇಕು. ಕಾಮದ ನಿವಾಸ ಸ್ಥಳವನ್ನು ಅಂದ್ರೆ ನಮ್ಮ ಇಂದ್ರಿಯ, ಮನಸ್ಸು, ಬುದ್ಧಿ. ಕರೆಕ್ಟಾ? ಎಲ್ಲಿದೆ ಕಾಮ ಕೂತಿದ್ರೆ? ಇಂದ್ರಿಯ, ಮನಸ್ಸು, ಬುದ್ಧಿ. ಇದನ್ನ ಭಗವಂತನ ಸೇವೆಯಲ್ಲಿ ಹೆಂಗೆ ತೊಡಗಿಸ್ತೀರಾ? ಇಂದ್ರಿಯಗಳಿಂದ ಭಗವಂತನ ಸೇವೆ ಮಾಡಿದ್ರೆ ಕರೆಕ್ಟ್. ಇಂದ್ರಿಯಗಳಿಂದ ಭಗವಂತನ ಸೇವೆ, ಮನಸ್ಸಿನಿಂದ ಭಗವಂತನ ಜಪ, ಮಂತ್ರ ಜಪ ಅಲ್ವಾ? ಮನಸ್ಸನ್ನು ನಿಯಂತ್ರಿಸೋದಕ್ಕೇನು? ಜಪ ಇದೆ, ಚಾಂಟಿಂಗ್. ಬುದ್ಧಿಗೆ ಶಾಸ್ತ್ರಾಧ್ಯಯನ, ಪ್ರಭುಪಾದ್ ಬುಕ್ಸ್, ಭಾಗವತ, ಭಗವದ್ಗೀತೆ. ಹೌದಾ ಅಲ್ವಾ? ಸೊ ಇಂದ್ರಿಯಗಳಿಂದ ಕೆಲಸ, ಮನಸ್ಸಿನಿಂದ ಭಗವಂತನ ಸೇವೆ, ಬುದ್ಧಿಗೆ ಒಳ್ಳೆ ಭಗವಂತನ ತತ್ವ, ಭಗವಂತನ ಕತೆ ಅಲ್ವಾ? ನಮ್ಗೆ ಒಳ್ಳೆ ರಿಕ್ರಿಯೇಷನ್ ಬೇಕು ಅಂದ್ರೆ ಡಿವೋಟೀಸ್ ಜೊತೆ ಆಚೆ ಹೋಗೋದು, ಯಾತ್ರಾಕ್ ಹೋಗೋದು, ಅವ್ರನ್ನ ಭೇಟಿ ಮಾಡೋದು, ಅವ್ರ ಮನೆಗೆ ಹೋಗೋದು, ಅವ್ರಿಗೆ ಸೇವೆ ಮಾಡ್ಕೊಡೋದು, ಅವ್ರಿಗೆ ಸಹಾಯ ಮಾಡೋದು ಅಲ್ವಾ? ಇದೆಲ್ಲ ಮಾಡೋದ್ರಿಂದ ನಮ್ಮ ಕಾಮ ಕಂಟ್ರೋಲಿಗೆ ಬರುತ್ತೆ. ಓಕೆನಾ? ಎಸ್. ಜಸ್ಟ್ ಒಂದು ಲಾಸ್ಟ್ ಎಂಡಿಂಗ್ ಬಂದ್ವಿ. ನಾಮಾಮೃತ ಒಂದೆಲ್ಲ ಓದ್ಬಿಡೋಣ. ನಾಮಾಮೃತ ಮತ್ತೆ ಪ್ರಚಾರವೇ ಮೂಲ ತತ್ವ. ಎಸ್, ಯಾರು ಓದ್ತೀರಾ ಇದನ್ನ? ನಾನು ಓದ್ತೀನಿ ಮಾತಾಜಿ. ಮಾತಾಜಿ ಓದಿ. ಹರೇ. ಸ್ವಲ್ಪ ಲೇಟ್ ಆಗಿ ಜಾಯಿನ್ ಆದೆ ನಾನು ಅದಕ್ಕೆ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಫಾರ್ ಜಾಯಿನಿಂಗ್. ಶ್ರೀನಾಮಾಮೃತ. ಹೃದಯದಲ್ಲಿರುವ ಕಾಮ ಮತ್ತು ಲೋಭವನ್ನು ಶುದ್ಧಿಗೊಳಿಸಲು ನಾವು ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡಲೇಬೇಕು. ಸಂಪೂರ್ಣ ವಿಶ್ವವು ಕಾಮ ಮತ್ತು ಕ್ರೋಧಗಳಿಂದಾಗಿಯೇ ಸುತ್ತುತ್ತಿದೆ. ಕಾಮದ ಅರ್ಥ ವಿಷಯಾಸಕ್ತಿ ಮತ್ತು ಲೋಭದ ಅರ್ಥ ಅತಿ ಆಸೆ. ಜನರಿಗೆ ಮೈಥುನ ಕ್ರಿಯೆ ಅಥವಾ ಹಣ ಸಂಪಾದನೆಯಲ್ಲಿ ತೃಪ್ತಿ ಎಂಬುದೇ ಇಲ್ಲ. ಇದೇ ಕಾರಣದಿಂದಾಗಿ ಅವರ ಹೃದಯವು ಕಲ್ಮಶದಿಂದ ತುಂಬಿದೆ. ಈ ಕಲ್ಮಶವನ್ನು ಶ್ರವಣ, ಜಪ ಹಾಗೂ ಕೀರ್ತನೆ ಮೊದಲಾದವುಗಳಿಂದ ತೊಳೆಯಬಹುದಾಗಿದೆ. ಮಾನವ ಜೀವನವಿರುವುದೇ ಅನರ್ಥಗಳಿಂದ ಮತ್ತು ಕಲ್ಮಶಗಳಿಂದ ಮುಕ್ತಿ ಪಡೆಯುವುದಕ್ಕೆ. ಆದರೆ ಈ ಪ್ರಪಂಚದಲ್ಲಿ ಶುದ್ಧೀಕರಣ ವಿಜ್ಞಾನದ ಬಗ್ಗೆ ಶಿಕ್ಷಣ ಕೊಡುವ ವಿಶ್ವವಿದ್ಯಾಲಯ ಹಾಗೂ ಮಹಾವಿದ್ಯಾಲಯಗಳು ಎಲ್ಲಿವೆ? ಆದರೆ ಕೃಷ್ಣ ಪ್ರಜ್ಞಾ ಸಂಘವೇ ಏಕಮಾತ್ರ ಇಂತಹ ಒಂದು ಸಂಸ್ಥೆಯಾಗಿದೆ. ಶ್ರೀ ಕೃಷ್ಣ ಹೃದಯದಲ್ಲಿದ್ದಾನೆ, ಕಲ್ಮಶಗಳು ಕೂಡ ಹೃದಯದಲ್ಲಿಯೇ ಇವೆ. ಆದ್ದರಿಂದ ಶ್ರೀಕೃಷ್ಣನು ಇಂತಹ ಕೊಳೆಯನ್ನು ತೊಳೆಯಲು ನಮಗೆ ಸಹಾಯ ಮಾಡುತ್ತಾನೆ. ನಷ್ಟಪ್ರಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ. ಶ್ರೀಮದ್ ಭಾಗವತಂ 1ನೇ ಸ್ಕಂದ 2ನೇ ಅಧ್ಯಾಯ 18ನೇ ಶ್ಲೋಕದಲ್ಲಿ ಹೇಳಿದೆ. ನಾವು ನಿಯಮಿತವಾಗಿ ಶ್ರೀಮದ್ ಭಾಗವತದ ಶ್ರವಣ ಹಾಗೂ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡಬೇಕು. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ 2 ಸಾಧನೆಗಳನ್ನು ಶಿಫಾರಸು ಮಾಡಿದ್ದಾರೆ.
ದೇವಹೂತಿಯ ಮಗನಾದ ಭಗವಾನ್ ಕಪಿಲನ ಉಪದೇಶ ಅಧ್ಯಾಯ 9 ಶ್ಲೋಕ 16 ಹೇಳಿದೆ. ಹರೇ ಕೃಷ್ಣ ಮಾತಾಜಿ. ನೀವು ಧನ್ಯವಾದ. ಹೇಳಿದ್ರಲ್ಲ ಮಾತಾಜಿ ಈಗ ತಾನೇ ನಿತ್ಯಂ ಭಾಗವತ ಸೇವಯ ಆ ಶ್ಲೋಕ ಇಲ್ಲಿದೆ ನೋಡಿ. ಎಲ್ಲರೂ ಕಲ್ತ್ಕೊಂಡು ಶ್ಲೋಕ ಕರೆಕ್ಟ್. ಆಯೇಷ ಭದ್ರೇಶು ನಿತ್ಯಂ ಭಾಗವತ ಸೇವೆ ಸೇವಯ. ಅದೇ ಅವಾಗ ಏನಾಗತ್ತೆ, ಹೃದಯದಲ್ಲಿರುವ ಕಾಮ ಲೋಭ ಶುದ್ಧಿ ಆಗತ್ತೆ. ಆಯ್ತಾ? ಪ್ರತಿನಿತ್ಯ ಭಾಗವತ ಸೇವೆ, ಪ್ರತಿನಿತ್ಯ ಜಪ ಮಾಡೋದು, ಇದು 2 ಕಂಪಲ್ಸರಿ. ಜಪ ಮಾಡಬೇಕು, ಭಾಗವತ ಓದ್ಬೇಕು. ಓಕೆನಾ? ಭಗವದ್ಗೀತೆ ಕೂಡ ಭಾಗವತ ಲೆಕ್ಕ. 2 ಒಂದೇ. ನೆಕ್ಸ್ಟ್ ಪ್ರಚಾರವೇ ಮೂಲತತ್ವ ಒಂದ್ಸರಿ ಓದ್ಬಿಡೋಣ. ಓದ್ಲ ಮಾತಾಜಿ? ಬೇರೆ ಹರೇ ಯಾರು ಕೃಷ್ಣ ಮಾತಾಜಿ, ನಾ ಓದ್ತೀನಿ. ಯಾರು ಓದ್ತೀರಾ? ಸುನೀತಾ ಬರಡೆ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾ ಬಂದ್ ಕೂಡ್ಲೇನ ಓದ್ಬೇಕಂತ ಮಾಡಿದ್ದೀರಿ ಮಾತಾಜಿ. ಇಲ್ಲಿ ಬರು ಮಟ್ಟ ಮಕ್ಕಳಿಗೆ ಆರಾಮ್ ಇದ್ದಿದ್ದಿಲ್ರಿ, ಜ್ವರ ಬಂದ್ಬಿಟ್ಟಾವ್ರಿ 2 ಮೊಮ್ಮಕ್ಕಳಿಗ್ರಿ. ಹೌದ್ರಿ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಚಾರವೇ ಮೂಲ ತತ್ವ. ಪಾಪಿಗಳು ಹಾಗೂ ದುಃಖಿತರಡಿಗೆ ವೈಷ್ಣವರು ಕರುಣೆ ತೋರಿಸುತ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ನರಕವನ್ನು ಅನುಭವಿಸುತ್ತಿರುವ ಪಾಪಿಷ್ಠ ವ್ಯಕ್ತಿಗಳು ಬಗೆಗೆ ಸದಾ ಅನುಕಂಪಗಳನ್ನು ಹೊಂದಿರುವ ವೈಷ್ಣವರಲ್ಲಿ ಪ್ರಹ್ಲಾದ್ ಮಹಾರಾಜನೇ ಅತ್ಯುತ್ತಮ ನಿರ್ದೇಶನ. ಆದುದರಿಂದಲೇ ಕೃಷ್ಣನು ಕೃಪಾ ಬುದ್ಧಿ ಅಥವಾ ಇತರರ ದುಃಖದ ಕಡೆಗೆ ಸಹಾನುಭೂತಿಯುಳ್ಳವನು, ಕೃಪಾ ಸಮುದ್ರನು ಎಂಬುದಾಗಿ ಪ್ರಚೋದಿಸಿದನು. ಪ್ರಹ್ಲಾದ್ ಮಹಾರಾಜನಂತೆಯೇ ಭಗವಂತನ ಎಲ್ಲಾ ಶುದ್ಧ ಭಕ್ತರು ಪಾಪಿಗಳನ್ನು ಉದ್ಧರಿಸಬೇಕೆಂಬ ಅಪಾರ ಕರುಣೆಯಿಂದ ಈ ಜಗತ್ತಿಗೆ ಬರುತ್ತಾರೆ. ಅವರು ಎಲ್ಲ ವಿಧವಾದ ಯಾತನೆಗಳನ್ನು ಸಹನೆಯಿಂದ ತಾಳಿಕೊಳ್ಳುತ್ತಾರೆ, ಏಕೆಂದರೆ ಇದು ವೈಷ್ಣವ ಇನ್ನೊಂದು ಗುಣ. ಅವನು ಪಾಪಿಗಳೆಲ್ಲರನ್ನೂ ಈ ಪ್ರಾಪಂಚಿಕ ಜೀವನದ ನರಕ ಸದೃಶ ಪರಿಸ್ಥಿತಿಗಳಿಂದ ವಿಲೋಚನೆಗೊಳಿಸುವುದು ಪ್ರಯತ್ನಿಸುತ್ತಾರೆ. ಆದುದರಿಂದ ವೈಷ್ಣವನು ಹೀಗೆ ಸ್ತುತಿಸಲಾಗುತ್ತದೆ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ದಿವ್ಯಾ ಕೃಷ್ಣ. ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಿವ್ಯಾ ಮಾತಾಜಿ ಓದ್ತೀರಾ? ದಿವ್ಯಾ ಮಾತಾಜಿ ಓದಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಸುಂದರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ನಾಂ ಪತಿತಾನಾಂ ವೈಷ್ಣವ್ಯೋಭ್ಯ ನಮೋ ನಮಃ. ಎಲ್ಲ ವೈಷ್ಣವ ಭಕ್ತರಿಗೆ ನನ್ನ ಪ್ರೀತಿಪೂರ್ವಕ ಪ್ರಣಾಮಗಳು. ಅವರು ಕಲ್ಪವೃಕ್ಷದಂತೆ ಎಲ್ಲರ ಇಚ್ಛೆಗಳನ್ನು ನಡೆಸಿಕೊಳ್ಳಬಲ್ಲರು. ಪತಿತರ ವಿಷಯದಲ್ಲಿ ಅವರು ಬಹು ಕೃಪಾಳುಗಳು. ವೈಷ್ಣವನ ಅತ್ಯಂತ ಮುಖ್ಯ ಕಳಕಳಿಯೇ ಪತಿತರ ಉದ್ಧಾರ. ಶ್ರೀಮದ್ ಭಾಗವತ 4.21.47. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆನಾ? ಸೊ ವೈಷ್ಣವರು ತುಂಬಾ ಮುಖ್ಯ ನಮ್ಮ ಜೀವನದಲ್ಲಿ. ಅವರ ಸಾಂಗತ್ಯನ ಯಾವತ್ತೂ ನಾವು ಕಳ್ಕೋಬಾರ್ದು, ಯಾವತ್ತೂ ಬಿಡಬಾರ್ದು. ಆಯ್ತಾ? ಅವರ ಒಂದು ಸನ್ನಿಧಿಯಲ್ಲಿದ್ರೆ ನಮಗೆ ಕೃಷ್ಣನ ಹಾಕ ಬರ್ತಾನೆ. ಆಯ್ತಾ? ಅವರು ನಮ್ಮ ಉದ್ಧಾರಕ್ಕೆ ಸಹಾಯ ಮಾಡ್ತಾರೆ. ಕೃಪಾ ಸಿಂಧು ಅವರು. ಸೊ ಅದು ಪ್ರಚಾರವೇ ಮೂಲತತ್ವ. ಸೊ ನಾವು ಜಪ ಮತ್ತೆ ಭಾಗವತನ ಪ್ರತಿನಿತ್ಯ ಓದೋದನ್ನ ಅಭ್ಯಾಸ ಇಟ್ಕೋಬೇಕು. ವೈಷ್ಣವರ ಸಾಂಗತ್ಯನ ನಾವು ಹುಡ್ಕೊಂಡು ಹೋಗ್ಬೇಕು. ವೈಷ್ಣವರು ಬಂದ್ರೆ ನಾವು ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಒಳ್ಳೆ ಸತ್ಕಾರ ಸಲ್ಲಿಸ್ಬೇಕು. ಒಳ್ಳೆಯವರಿಗೆ ತುಂಬಾ ಚೆನ್ನಾಗಿ ಅವರ ಒಂದು ಇದನ್ನ ಮಾಡ್ಬೇಕು, ನಾವು ಸತ್ಕಾರನ ಮಾಡ್ಬೇಕು. ಯಾಕಂದ್ರೆ ತುಂಬಾ ಮುಖ್ಯ ವ್ಯಕ್ತಿಗಳವರು. ಭೂಮಿ ಮೇಲಿರೋಂಥವ್ರು ತೀರ್ಥ. ಅವ್ರಿಗೆ ನಡೆಯೋ ತೀರ್ಥ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಆಯ್ತಾ? ಅವ್ರು ಎಲ್ಲೂ ನಡೆದ್ರು ಅಲ್ಲಿ ತೀರ್ಥ ಸ್ಥಳ ಆಗತ್ತಂತೆ. ಸೊ ಅದು ಇವತ್ತು ನಾವು ಕಲ್ತ್ಕೊಂಡಿದ್ದು. ಸೊ ಕಾಮ ಮತ್ತೆ ಕ್ರೋಧನ ನಾವು ಕಂಟ್ರೋಲಿಗೆ ತರಬೇಕು ಅಂದ್ರೆ ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿನ ಭಗವಂತನ ಸೇವೆಯಲ್ಲಿ ನಾವು ಸೇರಿಸ್ಬೇಕು. ಭಗವಂತನ ಸೇವೆಯಲ್ಲಿ ಅದನ್ನ ಒಳಪಡಿಸ್ಬೇಕು. ಅವಾಗ ಅದು ಸುಲಭವಾಗಿ ಸಾಧ್ಯ. ಓಕೆನಾ? ಏನಾದ್ರು ಪ್ರಶ್ನೆ ಇದೆಯಾ ಇವತ್ತಿನ ಕ್ಲಾಸ್ ಬಗ್ಗೆ? ಏನಿಲ್ಲ ಅಂದ್ರೆ 1 ಮಿನಿಟ್ ಸ್ಟಾಪ್ ಮಾಡೋಣ.
ನಾಳೆ ಒಂದು ಕ್ಲಾಸ್ ರೆಕಾರ್ಡಿಂಗ್ ಕಳಿಸಿ ಮಾತಾಜಿ, ಅದು ಇಷ್ಟ ಕಳಿಸ್ಕೊಡ್ತೀನಿ. ಕಳಿಸ್ಕೊಡ್ತೀನಿ. ಹರೇ ಕೃಷ್ಣ ಮಾತಾಜಿ. ಇದು ಭಗವದ್ಗೀತೆದೊಳಗನ ಇದು ಒಂದ ಭಕ್ತಿ ಅಂತೇಳಿ ಇದು ಒಂದ್ ಬ್ಯಾರೆ ಐತೇನ್ರಿ ಮಾತಾಜಿ ಇದು ಬುಕ್ಕ? ಇದು ಮಾತಾಜಿ ಅದೇ, ಇದು ಒಂದೊಂದು ಅಂಶಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಾರೆ, ಒಂದೊಂದು ಟಾಪಿಕ್ ಬಗ್ಗೆ, ಒಂದು ವಿಷಯದ ಬಗ್ಗೆ. ಸೊ ಅದ್ರ ಎಲ್ಲಿದೆ ಪ್ರಮಾಣ ಇರೋದು ಭಗವದ್ಗೀತೆಯಲ್ಲಿ ಕೆಲವು ಶ್ಲೋಕದಲ್ಲಿ ಇದೆ, ಅದನ್ನ ತೆಗೆದು ಹೇಳ್ತಾರೆ. ಹರೇ ಕೃಷ್ಣ. ಹೌದ್ರಿ ಮಾತಾಜಿ? ಆಯ್ತು ಮಾತಾಜಿ, ಧನ್ಯವಾದ ಮಾತಾಜಿ, ಎಲ್ಲಾ ತಿಳಿಸ್ಕೊಟ್ರಿ ನಮಗ. ಅದೆಲ್ಲ ಇವಾಗ ನೀವು ತಿಳಿಸ್ಕೊಟ್ಟದೇನು ನಾವು ಅದರೊಳಗ್ ಬಂದ್ಮೇಲೆ ಭಕ್ತಿ ಒಳಗ ಬಹಳ ಈ ಮೊದ್ಲಿಂದ ಸ್ವಲ್ಪ ಐತ್ರಿ. ಆದ್ರೂ ಈಗ 2-3 ವರ್ಷದಿಂದ ಮಾತ್ರ ಬಹಳ ನಾಮ ಜಪ ಬಹಳ, ಆಮೇಲೆ ಎಲ್ಲಾ ಮನ್ಯಾಗನು ಪರಿವರ್ತನೆ ಆಗೈತಿ ಮಾತಾಜಿ. ಧನ್ಯವಾದ ಮಾತಾಜಿ. ಎಲ್ಲಾರು ನಿಮ್ ಗುರುಗಳಿಂದ ನಮಗೆಲ್ಲಾನು ಜ್ಞಾನಾನು ಸಿಗಾಕತೈತಿ. ಆಮೇಲೆ ಎಲ್ಲಾರು ಎಲ್ಲಾ ತಿಳಿಯಾಕತೈತಿ. ಅದು ನೀವ್ ಹೇಳುದು ಮತ್ತ ಅದು ಓದುದು ಅದು ಇದು ಕೂಡಿಸಿ ಜ್ಞಾನ ಚಲೋ ಬರ್ತೈತಿ ಮಾತಾಜಿ. ಭಕ್ತಿಯನ್ನು ಬಂದೆ ಪರಮಾತ್ಮನ ಇಚ್ಛೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಳೆ ಎಲ್ಲ ಡಿವೋಟಿಸ್ ಅವೈಲೇಬಲ್ ಇದ್ರೆ ಒಂದು ಕ್ಲಾಸ್ ಮಾಡೋಣ ಅನ್ಕೊಂಡೆ ನಾನು. ಎಲ್ಲ ಇದ್ದೀರಾ? ನಾಳೆ 11ನೇ ಅಧ್ಯಾಯ ಶುರು ಮಾಡೋಣ ಅನ್ಕೊಂಡೆ. ಎಲ್ಲ 7 ಗಂಟೆಗೆ ಮಾತಾಜಿ ಟೈಮಿಂಗ್ಸ್ ಎಷ್ಟು? ಇದೇ ಟೈಮಿಂಗ್ಸ್ ಒಂದು 1 ಅವರ್ ಮಾಡೋಣ ಅಂತ. ಸ್ವಲ್ಪ ನಮ್ದು ಹಿಂದೆ ಇದೆ ಅಲ್ಲ, ಮಧ್ಯದಲ್ಲಿ 2-3 ಕ್ಲಾಸಸ್ ಮಿಸ್ ಆಗಿತ್ತು. ನಾಳೆ ಒಂದು ಮಾಡೋಣ ಅಂತ. ಇನ್ನು ನಾವು 11ನೇ ಅಧ್ಯಾಯ ಶುರು ಮಾಡಿಲ್ಲ ಅಲ್ಲ ಅರುಣ ಮಾತಾಜಿ, ಸುಧಾ ಮಾತಾಜಿ? ನಾಳೆ ಇನ್ನೊಂದು ಕ್ಲಾಸ್ ಸ್ವಲ್ಪ ಕ್ಲಾಶ್ ಆಗುತ್ತಲ್ಲ ಇದೆ ನನಗೆ. ಪರವಾಗಿಲ್ಲ ಮಾತಾಜಿ. ಶುರು ಮಾಡಿಲ್ಲ ಅಲ್ಲ 11ನೇ ಅಧ್ಯಾಯ? ಇಲ್ಲ ಮಾಡಿಲ್ಲ ಇನ್ನು. ಅನ್ಕೊಂಡೆ ಮಾಡ್ಬೇಕು ಅಂತಿತ್ತು, ನಾನು ಯಾಕೋ ಮಾಡಕ್ಕಾಗ್ಲಿಲ್ಲ ಅದು. ಓಕೆ, ನಾಳೆ ಮಾಡೋಣ, ಸ್ಟಾರ್ಟ್ ಮಾಡೋಣ. ನೋ ಪ್ರಾಬ್ಲಮ್ ಮಾತಾಜಿ, ನಿಮ್ಗೆ ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ. ಪರವಾಗಿಲ್ಲ ಮಾತಾಜಿ. ಓಕೆ, ಸ್ಟಾರ್ಟ್ ಮಾಡೋಣ. ಪಂಚಕಲ್ಪತರು ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ನಿಮ್ಮೆಲ್ಲ ಡಿವೋಟೀಸ್, ನೀವೆಲ್ಲರೂ ನಿಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದೀರಾ, ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ಗಿಂತ ನೀವೇ ತುಂಬಾ ಸಮಯ ನಮ್ ಕೊಡ್ತಾ ಇದ್ದೀರಿ ಮಾತಾಜಿ, ಅದೇ ಮೇನ್ ಮಾತಾಜಿ. ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು ನಮಗೋಸ್ಕರ ಮಾತಾಜಿ. ಸಮಯ ಚಿಕ್ಕ ಮಗು ಬೇರೆ ಕೊಡ್ತಿದ್ದೀರಲ್ಲ ಇದೆಯಲ್ಲ ಮಾತಾಜಿ, ಪಾಪ ನಿಮ್ಗೆ ಅಲ್ವಾ? ಚಿಕ್ಕ ಮಗು, ಅದು ಇನ್ನ 2 ವರ್ಷದ ನೀವು ಮಗು. ನಮಗೋಸ್ಕರ ಸಮಯ ಕೊಡ್ತಿದ್ರಿದ್ದಲ್ಲ, ಅದೇ ಮೇನ್ ಮಾತಾಜಿ. ನಮ್ಮ ಅದೃಷ್ಟ ಮಾತಾಜಿ. ನನಗೆ ಆಕ್ಚುಲಿ ಎಷ್ಟಿಷ್ಟ ಅಂದ್ರೆ, ನೆನ್ನೆ ನಂಗೊಂಚೂರು ಫಿಸಿಯೋಥೆರಪಿಗೆ ಹೋಗ್ಬೇಕಿತ್ತು. ನೆನ್ನೆ ನಾನು ಅನ್ಕೊಂಡೆ 8 ಕಾಲುಗಳ ಮುಗಿಸ್ಬಿಡ್ತೀನಿ, ಆಗೋಗ್ಬಿಡುತ್ತೆ ಅಂತ. ಆದ್ರೆ ನನ್ನ ಮನ್ಸು ಬಿಡ್ಲೇ ಇಲ್ಲ. 8:45 ಆಗೇ ಹೋಯ್ತು. ಕೊನೆಗೆ ಫಿಸಿಯೋಥೆರಪಿ ಫೋನ್ ಮಾಡಿ ಕೇಳ್ತಾ ಇದ್ರು, ಬರಲ್ವಾ ಇಲ್ಲ, ಎಲ್ಲೇ ಆಗ್ಲೇ ಇಲ್ಲ ಅಂತ ಹೇಳಿ. ಸರಿ, ಅದಕ್ಕೆ 7:20 ಕ್ಲಾಸ್ ಮಾಡ್ಕೊಂಡೆ, ಮುಗಿಸ್ಕೊಂಡ್ಬಂದು ಕೂತ್ಕೊಂಡು. 24 ಗಂಟೆಗಳು ನೀವು ಮಾತಾಜಿ ಫಸ್ಟ್ ಇದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ರಿಂದ ಭಗವಂತ ನಿಮ್ಗೆ ಎಷ್ಟು ಜ್ಞಾನವನ್ನು ಕೊಟ್ಟಿದ್ದೆ ಅಂತ ತಾವು ತಿಳಿಯೋದಕ್ಕೆ ಕಷ್ಟ ಆಗುತ್ತೆ ಮಾತಾಜಿ. ಎಲ್ಲರಿಗೂ ಮನಸ್ಸು ತುಂಬುತ್ತೆ. ಬಹಳ ಚೆನ್ನಾಗಿ ಪಾಠ ಹೇಳೋದ್ರಿಂದ ಅನೇಕ ಧನ್ಯವಾದಗಳು. ದಂಡ ಪ್ರಣಾಮ. ಧನ್ಯವಾದ. ಹೆಲ್ತ್ ನೋಡ್ಕೊಳ್ಳಿ ಮಾತಾಜಿ ಅಲ್ವಾ? ಮುಂಚೆ ಕಾಲು ಸ್ವಲ್ಪ ಸ್ಟ್ರೈನ್ ಆಗಿದೆ, ಹಾಗಾಗಿ ಆಯ್ತು ಮಾತಾಜಿ, ಹುಷಾರಾಗಿ ಮಾಡ್ಕೊಳ್ಳಿ. ಟೇಕ್ ಕೇರ್ ಅಷ್ಟೇ. ಥ್ಯಾಂಕ್ ಯು ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಡಿವೋಟೀಸ್ ಎಲ್ರಿಗೂ ಹರೇ ಕೃಷ್ಣ. ಮಾತಾಜಿ ದಂಡವತ್ ದಂಡ ಪ್ರಣಾಮ. ಪ್ರಣಾಮ. ಹರೇ ಕೃಷ್ಣ. ಅರುಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಿವ್ಯಾ ಮಾತಾಜಿ, ನಿಶಾಂತ ಮಾತಾಜಿ, ವೈಜಯಂತಿ ಮಾತಾಜಿ, ಹರೇ ಕೃಷ್ಣ. ಶಿಲ್ಪಾ ಮಾತಾಜಿ, ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ.